ನಮಸ್ಕಾರ, ಹೇಗಿದ್ದೀರಿ? ಏನು ಸಮಾಚಾರ? ಇವತ್ತು ವರ್ಷದ ತೊಡಕು ಅಂದರೆ ಬಾಡೂಟದ ದಿನ. ಒಂದು ಸ್ವಲ್ಪ ರಾಜಕೀಯದ ಬಾಡೂಟದ ಬಡಿದಾಟ ಸಿಕ್ಬಿಟ್ಟಿದೆ ನಮಗೆ. ಅದೇನು ಅಂತಂದ್ರೆ ಸ್ವಾಮಿಗಳ ಬಗ್ಗೆನೇ ಚರ್ಚೆಗಳು ಶುರುವಾಗಿದೆ. ಅದು DK ಶಿವಕುಮಾರ್ ಅವರಿಂದ. ಮಾನ್ಯ ಪರಮ ಪೂಜ್ಯ ಸ್ವಾಮೀಜಿಗಳು ನಿರ್ಮಲಾನಂದನಾಥ ಶ್ರೀಗಳ ಬಗ್ಗೆ ಮಾತನಾಡ್ತಾ, ಅಲ್ರಿ ಈ ಮೈತ್ರಿಕೂಟ ಇದ್ದದ್ದು ಬಿದೋಯ್ತಲ್ಲ, ಅಥವಾ ಇವ್ರು ಬೀಳಿಸ್ಬಿಟ್ರಲ್ಲ BJP-ಯವರು, ಅವಾಗ ಯಾಕೆ ಪರಮ ಪೂಜ್ಯ ಶ್ರೀಗಳು ಪ್ರಶ್ನಿಸಲಿಲ್ಲ ಅನ್ನೋ ಥರದಲ್ಲಿ ಕೇಳಿ, ಅದಾದ ನಂತರದಲ್ಲಿ BJP-ಯವರು ಭೇಟಿ ಮಾಡಿಕೊಂಡು ಬಂದಿದ್ರ ಬಗ್ಗೆ ಅಥವಾ ಚರ್ಚೆ ಮಾಡಿಕೊಂಡು ಬಂದಿದ್ರ ಬಗ್ಗೆ ಒಂದು ಸ್ವಲ್ಪ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಒಂದು. ಎರಡನೇದು, ಈ ಬೆಂಗಳೂರು ಗ್ರಾಮಾಂತರದ ಸ್ಟ್ರಾಟಜಿ ಕಾಂಗ್ರೆಸ್ಸಿನವರಿಗೇನಾದರೂ ಒಂದು ಸ್ವಲ್ಪ ಇರುಸು ಮುರುಸು ತಂದಿದೆಯಾ, ಅಥವಾ ರಾಜಕೀಯವಾಗಿ ನಮಗೊಂದು ಬ್ಯಾಕ್ ಸ್ಟೆಪ್ ಆಗಬಹುದು. ಇರೋದೊಂದು ಕ್ಷೇತ್ರ ನಮಗೆ, ಅದು MP ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಬಹಳ ಇಂಪಾರ್ಟೆಂಟ್ ಕ್ಷೇತ್ರ, ನಾವು ಶತಸಿದ್ಧವಾಗಿ ಗೆಲ್ಲಬಹುದಾಗಿರುವ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಇತ್ತು. ಅಲ್ಲಿ ಇವಾಗೊಂದು ನಾವೆಲ್ಟಿ ಫ್ಯಾಕ್ಟರ್ ಲೈಕ್ ಡಾಕ್ಟರ್ CN ಮಂಜುನಾಥ್ ಬೇರೆ ಹಂತಕ್ಕೆ ಈ ಪರ್ಮುಟೇಷನ್ ಮತ್ತು ಕಾಂಬಿನೇಷನ್ ಆಫ್ ಪಾಲಿಟಿಕ್ಸ್ನ ತೆಗೆದುಕೊಂಡು ಬರ್ತಾ ಇದೆ. ಹಾಗೇನಾದರೂ ಆಗಿದೆಯಾ? ಇದು ನಾವು ನೀವು ಕೇಳಬೇಕಾಗಿರೋ ಪ್ರಶ್ನೆ. ಅದರ ಜೊತೆಗೆ ಅಶ್ವಥ್ ನಾರಾಯಣ್ ಇದ್ದಾರೆ. ಅಶ್ವಥ್ ನಾರಾಯಣ್ ಒಂದು ಸ್ವಲ್ಪ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಪ್ರಭಾವಿಗಳಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೊತೆಗೆ ಅವರು ಆದಿಚುಂಚನಗಿರಿಯ ಸಂಸ್ಥಾನಕ್ಕೆ ಬಹಳ ಸಮೀಪದಲ್ಲಿದ್ದಾರೆ. ಇದೆಲ್ಲವೂ ಕೂಡ ಕಾಂಗ್ರೆಸ್ಸಿಗರನ್ನು ಏನಾದರೂ ಕೆರಳಿಸಿ ಈ ಬಾಡೂಟ ಬಡಿದಾಟಕ್ಕೇನಾದರೂ, ಅಥವಾ ಈ ಟಾಕ್ವಾರ್, ಬಡಿದಾಟ ಅನ್ನೋದಕ್ಕಿಂತ ನಾನು ಹೇಳ್ತೀನಿ ಟಾಕ್ವಾರ್, ಇದು ಬಾಡೂಟದ ದಿನ, ಅದಕ್ಕೇನಾದರೂ ಸಾಕ್ಷಿಯಾಗಿ ನಿಂತ್ಕೊಂಡ್ಬಿಡ್ತಾ? ಹೀಗೆಲ್ಲ ಪ್ರಶ್ನೆಗಳು ನನ್ನ ಹತ್ರ ಭಾಳ ಇದ್ದಾವೆ ಇವತ್ತು. ಇವತ್ತು ಏನಾಯಿತು ಅಂತಂದರೆ, ಬೇಸಿಕಲಿ ನಾನು ಹೇಳಲ್ಲ, ಲೆಟ್ ಅಸ್ ಲಿಸನ್ ಟು ದಮ್. ಸುಮಾರು ಜನ ಮಾತಾಡಿದ್ದಾರೆ. ದಿಸ್ ಇಸ್ ವ್ಯೂ ಪಾಯಿಂಟ್ ವಿತ್ ಮೀ ಚಂದನ್ ಶರ್ಮಾ. ಲೆಟ್ಸ್ ಬಿಗಿನ್. ಯಾರ್ಯಾರು ಏನು ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳಿ. ಬಟ್ ಅದೇ ಬಿಜೆಪಿ ಕೇಳ್ಬೇಕಾಯ್ತಲ್ಲ, ಬಿಜೆಪಿ ಸ್ವಾಮಿಗಳು ಕೇಳ್ಬೇಕಲ್ಲ, ನಮ್ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನ್ಗೆ ಗೊತ್ತಿಲ್ಲ. ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳ್ಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಬಿಜೆಪಿ ಅವ್ರು ಯಾಕೆ ಇಳಿಸಿದ್ರು? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ, ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನನಗೆ ಕೊಟ್ಟಂತ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ, ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ಫಸ್ಟ್ DK ಶಿವಕುಮಾರ್ ಅವರಿಗೆ ಒಂದು ರೀತಿ ಸೋಲುವಂತ ಭೀತಿ ಕಾಡ್ತಾ ಇದೆ. ನಿನ್ನೆ ಎಲ್ಲ ದೇವಸ್ಥಾನಕ್ಕೆ, ಈಗ ನಾವೆಲ್ಲ ಬಂದಿರೋದು ಅವ್ರಿಗೆ ಚಳಿ ಜ್ವರ ಬಂದ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಸುದ್ದಿ ನೋಡಿ, ಫೋಟೋಗಳು ನೋಡಿದ್ಮೇಲೆ ಅವ್ರಿಗೆ ಚಳಿ ಜ್ವರ ಎರಡು ಬಂದಿದೆ. ಸರ್ಕಾರವನ್ನ ಬೀಳಿಸಿದ್ದು ಬಿಜೆಪಿಯವರು ಅಂತ ಹೇಳ್ತಾರೆ. ಇಡೀ ಪ್ರಪಂಚ ಬಿಜೆಪಿ ಕುಮಾರಸ್ವಾಮಿ ಸರ್ಕಾರ ಬೀಳ್ಸೋವಾಗ ಜಾಸ್ತಿ ಜನ ಯಾವ ಪಾರ್ಟಿ? 14. ಸಿದ್ದರಾಮಯ್ಯನವ್ರು ಏನ್ ಹೇಳಿದ್ರು ಮಂಡ್ಯದಲ್ಲಿ? ನಾವು ಕುಮಾರಸ್ವಾಮಿನ ಸೋಲ್ಸಿದ್ದು ನಾವೇ, ಸುಮಲತಾನ ಗೆಲ್ಸಿದ್ದು ನಾವೇ ಅಂತ ಅವರೇ ಒಪ್ಕೊಂಡಿದಾರಲ್ಲ. ಫಸ್ಟ್ DK ಅವರು ಫಸ್ಟ್ ಸಿದ್ದರಾಮಯ್ಯನ ಕೇಳಿ, ಯಾರು ಸರ್ಕಾರ ಬೀಳಿಸಿದ್ರು ಅಂತ ಸಿದ್ದರಾಮಯ್ಯನವ್ರು ಕೇಳಿ. ಸಿದ್ದರಾಮಯ್ಯನವ್ರು ಕೇಳಿದ್ರೆ ಗೊತ್ತಾಗ್ತೈತೆ ಯಾರು ಸರ್ಕಾರ ಬೀಳಿಸ್. ಆನೆಸ್ಟ್ಲಿ ಸ್ಪೀಕಿಂಗ್ ಏನು ಅಂತಂದ್ರೆ, ಈ BJP-ಯಲ್ಲಿ ಒಕ್ಕಲಿಗ ನಾಯಕತ್ವ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಏನು ಪ್ಲಾನ್ ಮಾಡಿಕೊಂಡ್ರು ಅಂತಂದ್ರೆ, ಹಳೆ ಮೈಸೂರು ಭಾಗದಲ್ಲಿ ಬಹಳ ಮುಖ್ಯವಾಗಿ ಒಕ್ಕಲಿಗ ನಾಯಕತ್ವದ ಅವಶ್ಯಕತೆ ಇದೆ ಅಂತಂದ್ಬಿಟ್ಟು ಸುಮಾರು ಜನರನ್ನ ಪುಷ್ ಮಾಡೋ ಪ್ರಯತ್ನವನ್ನ BJP ಮಾಡ್ತು. ಫಾರ್ ಎಕ್ಸಾಂಪಲ್, ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವ್ರನ್ನ ಪುಷ್ ಮಾಡೋ ಪ್ರಯತ್ನ ಮಾಡ್ತು. ಅದು ಅಷ್ಟರ ಮಟ್ಟಿಗೇನು ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸೆಕೆಂಡ್ ಲೈನ್ ಲೀಡರ್ಶಿಪ್ ಬೇಕಲ್ಲ, ಅದು ವರ್ಕೌಟ್ ಆಗಲಿಲ್ಲ. ಅದಾದ್ಮೇಲೆ ಈಗ ತಾನೇ ಮಾತನಾಡ್ತಾ ಇದ್ದಾರಲ್ಲ, ವಿರೋಧ ಪಕ್ಷದ ನಾಯಕರಾಗಿರುವ R ಅಶೋಕ್ ಅವ್ರನ್ನೂ ಕೂಡ ಒಕ್ಕಲಿಗ ನಾಯಕ ಅಂತ ಬಿಂಬಿಸುವ ಪ್ರಯತ್ನವನ್ನು ಮಾಡಿದ್ರು. CT ರವಿ ಅವರನ್ನ ಬಿಂಬಿಸುವ ಪ್ರಯತ್ನ ಮಾಡಿದ್ರು. ಆದರೆ ಅದು ಯಾವುದೂ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿಲ್ಲ. CT ರವಿ ಅವರ ವಿಷಯದಲ್ಲಿ ಯಾವ ಹಂತಕ್ಕೆ ಬಂದ್ಬಿಡ್ತು ಅಂತಂದರೆ, ಒಂದು ಹಂತಕ್ಕೆ ಅವರು CM ಆಗ್ಬಿಡ್ತಾರೆ ಅನ್ನೋ ಥರದಲ್ಲೂ ಕೂಡ BJP-ಯಲ್ಲಿ ಚರ್ಚೆಗಳು ಶುರುವಾಯಿತು. ಬಟ್ BJP-ಗೆ ಗೊತ್ತಿತ್ತು, ನಮ್ಮಲ್ಲಿ ಲಿಂಗಾಯತ ನಾಯಕತ್ವಕ್ಕೆ ಕೊರತೆ ಇಲ್ಲವೇ ಇಲ್ಲ.
ದ ಎವರ್ಗ್ರೀನ್ BS ಯಡಿಯೂರಪ್ಪನವರು ಅಲ್ಲಿ ಇದ್ದೇ ಇದ್ದಾರೆ. ಹಾಗಾಗಿ ನಮಗೆ ಅದರ ಸಮಸ್ಯೆ ಏನು ಬರಲಿಕ್ಕಿಲ್ಲ. ಆದರೆ ನಾವು ಈ ಹಳೆ ಮೈಸೂರು ಭಾಗನ ಟಚ್ ಮಾಡೋಕ್ಕಾಗ್ತಾ ಇಲ್ಲ, ಅಲ್ಲಿ ಒಂದು ಒಕ್ಕಲಿಗ ಲೀಡರ್ಶಿಪ್ ನಮಗೆ ಕಾಣಿಸ್ತಾ ಇಲ್ಲ ಅಂತಂದಾಗ ಏನು ಮಾಡಿದ್ರು, ಆಯಿತು ನಾವು ರೂಪಿಸೋಕ್ಕಾಗಲಿಲ್ಲಪ್ಪ, ಈಗಾಗಲೇ ರೂಪಿತವಾಗಿದ್ದಾರಲ್ಲ, ಈಗಾಗಲೇ ಒಕ್ಕಲಿಗ ಸ್ಟ್ರಾಂಗ್ ಲೀಡರ್ ಒಬ್ರು ಇದ್ದಾರಲ್ಲ, ಅದು HD ಕುಮಾರಸ್ವಾಮಿ ಅವರು, ಅವ್ರ ಜೊತೆಗೆ ನಾವು ಒಂದಾಗ್ಬಿಡೋಣ ಅನ್ಕೊಂಡು ಅವ್ರ ಜೊತೆಗೇನೆ BJPಯವರು ಒಂದಾದ್ರು. ಇಲ್ಲಿ ಕಾಂಗ್ರೆಸ್ ವಿಷಯಕ್ಕೆ ಬರುವಾಗ ಕಾಂಗ್ರೆಸ್ನಲ್ಲಿ ಏನಾಯಿತು ಅಂತಂದ್ರೆ, ಇಲ್ಲಿ ಅಹಿಂದದ ನಾಯಕರಾಗಿ ಸಿದ್ದರಾಮಯ್ಯನವರು ಇದ್ದೇ ಇದ್ದಾರೆ ಸಹಜವಾಗಿ, ಹೌದಾ? ಒಕ್ಕಲಿಗ ನಾಯಕರಾಗಿ ಇತ್ತೀಚಿನ ಕಳೆದ ಕೆಲವು ವರ್ಷಗಳಿಂದ DK ಶಿವಕುಮಾರ್ ಬಹಳ ಹೋರಾಟ ಮಾಡಿ ಖಂಡಿತವಾಗ್ಲೂ ಕೂಡ ಶ್ರಮಪಟ್ಟು ಅವರು ಗುರುತಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಅನುಮಾನ ಇಲ್ಲ. ಬಟ್ ಸ್ಟಿಲ್ ಹಿ ಹ್ಯಾಸ್ ಟು ರೀಚ್ ದಿ ಸಮಿಟ್. ಈ ಸಮಿಟ್ ಅಂತ ಕರೀತಾರೆ ಗೊತ್ತಲ್ಲ ನಿಮಗೆ, ಈ ಮೌಂಟ್ ಎವರೆಸ್ಟ್ನ ಸಮಿಟ್ ಅಂತ ಅಂದರೆ ಇನ್ನೂ ಆ ಪೀಕ್ಗೆ ಹತ್ತೋದು ಅನ್ನೋದಿದೆಯಲ್ಲ, ಅದಿನ್ನೂ ಕೂಡ ಆ ತುದಿ ಇದೆಯಲ್ಲ, ಅಥವಾ ಜೆನಿತ್ ಅಂತ ಕರಿತೀವಲ್ಲ, ಅದನ್ನು ಇನ್ನೂ ಕೂಡ ರೀಚ್ ಮಾಡಬೇಕು. ಇದು ಬಹುಶಃ ಏನಾದರೂ DK ಶಿವಕುಮಾರ್ ಅವರಿಗೆ ಅಥವಾ ಕಾಂಗ್ರೆಸ್ನವರಿಗೆ ಇರುಸು ಮುರುಸು ಉಂಟಾಯ್ತಾ? ಆಮೇಲೆ BJPಯವರೆಲ್ಲ ಪರಮ ಪೂಜ್ಯ ಗುರುಗಳನ್ನು ಭೇಟಿ ಮಾಡ್ಕೊಂಬಂದಿದ್ದು ಸಮಸ್ಯೆ ಉಂಟಾಯ್ತಾ? ಅಥವಾ ತುಂಬ ಏನಾದರೂ ಡೆಸ್ಪರೇಷನ್ ಮೋಡ್ಗೆ ಹೋದಂಗೆ ಕಾಣಿಸ್ತಾ ಅಥವಾ ಕಾಣಿಸಲಿಲ್ಲವಾ? ಯಾಕೆ ಈ ಮಾತು ಬಂತು? ಒಕ್ಕಲಿಗ ಸ್ವಾಮೀಜಿಗಳೇ ನಮ್ಮ ಪರವಾಗಿಲ್ಲ ಅನ್ನುವ ರೀತಿಯ ಸ್ಟೇಟ್ಮೆಂಟಾ? ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಇದೆಲ್ಲ ನಾವು ಇವತ್ತು ಚರ್ಚೆ ನಡೆಸಲೇಬೇಕು. ಲೆಟ್ಸ್ ಬಿಗಿನ್ ದಿ ಶೋ. ನನ್ನೊಟ್ಟಿಗೆ 3 ಜನ ಗೆಸ್ಟ್ಗಳು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಹೊರಗಡೆಯಿಂದ ಇನ್ನೂ ಕೂಡ 2 ಗೆಸ್ಟ್ಗಳು ನಮ್ಮನ್ನು ಜಾಯ್ನ್ ಆಗ್ತಾರೆ. ಮೊದಲನೇದಾಗಿ ನಾನು ಮಂಡ್ಯದಲ್ಲಿ ಜಾಯ್ನ್ ಆಗಿರುವ ಮತ್ತಿಕೆರೆ ಜಯರಾಮ್ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಟು ಯು ಸರ್. ನಮಸ್ಕಾರ, ಹಿರಿಯ ಪತ್ರಕರ್ತರು, ನಮಸ್ತೆ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಸ್ಟುಡಿಯೋದಲ್ಲಿ ಕಾಂಗ್ರೆಸ್ಸಿಂದ ನಟರಾಜ್ ಗೌಡರು ಇದ್ದಾರೆ, BJPಯಿಂದ ಆನಂದ್ ಗುರುಮೂರ್ತಿ ಇದ್ದಾರೆ, ಮತ್ತು ಬಹಳ ಹಿರಿಯರಾಗಿರುವ JDSನ ವಕ್ತಾರರು ದೇವರಾಜ್ ಸರ್ ಇದ್ದಾರೆ. ಸರ್, ಬಹಳ ಪ್ರೀತಿಯ ಗೌರವದ ಸ್ವಾಗತ ನಿಮಗೆ. ದೇವರಾಜ್ ಸರ್, ನಿಮ್ಮಿಂದ ಶುರು ಮಾಡ್ತೀನಿ ನಾನು, ಯಾಕಂತಂದ್ರೆ ನಾನು ಸಾಮಾನ್ಯವಾಗಿ ಆಡಳಿತ ಪಕ್ಷದಿಂದನೇ ಶುರು ಮಾಡ್ತಾ ಇದ್ದೆ, ಬಟ್ ಇವತ್ತು ನಿಮ್ಮಿಂದ ಶುರು ಮಾಡ್ತೀನಿ ನಾನು. ನಿಮ್ಮ ಮಾತುಗಳು ಕೇಳಕ್ಕೆ ಬಹಳ ಖುಷಿ, ನಿಮ್ಮ ಮಾತು, ಗೌಡ್ರ ಮಾತು, ಎಲ್ಲರ ಮಾತು ಕೇಳಕ್ಕೆ ನಂಗೆ ಬಹಳ ಖುಷಿ. ಸಾಮಾನ್ಯವಾಗಿ ಯಾಕೆ ಈ ಥರದ ಕಾರ್ಡ್ಗಳು ಪ್ಲೇ ಆಯಿತು ಅನ್ಸುತ್ತೆ ನಿಮಗೆ? ಇದು ಭಾಳಷ್ಟು ಆಶ್ಚರ್ಯ ಆಗುತ್ತೆ. ಚುನಾವಣೆ ಸಂದರ್ಭ ಅಥವಾ ಬೇರೆ ಸಂದರ್ಭಗಳು ಯಾವುದೇ ಬರಲಿ, ನಮ್ಮ ಶ್ರದ್ಧಾ ಕೇಂದ್ರಗಳಿಗೆ ಹೋಗ್ತಕ್ಕಂಥದ್ದು ಪರಿಪಾಠ, ನಮ್ಮಲ್ಲಿರ್ತಕ್ಕಂಥ ವಾಡಿಕೆ ಅದು. ಸೊ ಈಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷದ ನಾಯಕರು, ಎಲ್ಲ ಸಮುದಾಯದ ಮಠಾಧಿಪತಿಗಳ ಭೇಟಿಯಾಗಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಇದು ಸಹಜವಾಗಿರುವಂಥದ್ದು. ಇದನ್ನು ಬೇರೆ ರೀತಿ ನೋಡುವಂಥದ್ದು ಏನು ಇರಲಿಲ್ಲ. ಆದರೆ ದುರಾದೃಷ್ಟ ಅಂತ ನನಗೆ ಅನಿಸುತ್ತೆ. ಬಹುಶಃ ಇದು ಈ ಒಂದು ಹೇಳಿಕೆಯನ್ನು ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ನಾವು ಬಯಸಿರಲಿಲ್ಲ. ಇದನ್ನು ಎಲ್ಲೋ ಒಂದು ಕಡೆ ಅವರಿಗೆ ಈ ಆತಂಕ ಯಾಕೆ ಕಾಡ್ತಿದೆ, ಯಾಕೆ ಈ ರೀತಿಯ ಒಂದು ಮನಸ್ಥಿತಿಗೆ ಅವರು ಹೇಳಿದ್ರು ಅಂತಕ್ಕಂಥದ್ದು ನನಗೆ ಅರ್ಥವಾಗ್ತಿದ್ದಿಲ್ಲ. ಯಾಕೆಂದರೆ ಇವತ್ತು ನಾವು JDS ಮತ್ತು BJPಯವರು ಹೋಗಿ ಬಂದ ನಂತರ ಕಾಂಗ್ರೆಸ್ನವರು ಸಹ ಹೋಗಿ ಬಂದಿದ್ದಾರೆ, ಶ್ರೀಯುತ ಪರಮಪೂಜ್ಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ಬಂದಿದ್ದಾರೆ. ಶ್ರೀಮಠದ ಬಗ್ಗೆ ಒಂದೇ ಒಂದು ಸೆಂಟೆನ್ಸನ್ನು ಹೇಳ್ತೀವಿ, ಬೇರೆದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಯಾರೇ ಮಕ್ಕಳಾಗಿರಲಿ, ಬಡವರಾಗಿರಲಿ, ಆ ಮಕ್ಕಳನ್ನ ಕರ್ಕೊಂಬಂದು ಯಾವುದೇ ಸಮುದಾಯ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅವ್ನು ಕರ್ಕೊಂಬಂದು ನಮ್ಮ ಮಠಕ್ಕೆ ಬಿಟ್ಬಿಡಿ, ಅವ್ರಿಗೆ 12th ಸ್ಟ್ಯಾಂಡರ್ಡ್ವರೆಗೂ ಫ್ರೀಯಾಗಿ ಎಜುಕೇಷನ್ ಕೊಟ್ಟು ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ರಾಜ್ಯಕ್ಕೆ ಕೇಳಿಸೋ ರೀತಿ ಹೇಳಿರ್ತಕ್ಕಂಥ ಏಕೈಕ ಮಠ. ಬೇರೆ ಎಲ್ಲ ಮಠಗಳು ಮಾಡಿರ್ತಕ್ಕಂಥ ತ್ರಿವಿಧ ದಾಸೋಹವನ್ನು ಈ ಮಠವೂ ಸಹ ಮಾಡ್ತಿದೆ. ಹಾಗಾಗಿ ಅತೀವವಾದ ಶ್ರದ್ಧೆ ಮತ್ತು ನಮಗೆ ನಂಬಿಕೆ ಇರತಕ್ಕಂಥ ಜಾಗ ಅದು. ಹಾಗಾಗಿ ಅಂತಹ ಒಂದು ಜಾಗದ ಬಗ್ಗೆ ಈ ರೀತಿಯ ಅಪಸ್ವರಗಳನ್ನು ಅದು ಮಾನ್ಯ ಉಪಮುಖ್ಯಮಂತ್ರಿಗಳೆತ್ತಿದ್ದಂತೂ ದೌರ್ಭಾಗ್ಯ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು ಪ್ರಶ್ನೆಯನ್ನು ನಾನು ಕೇಳ್ತೇನೆ. ಈಗಾಗಲೇ ನೀವು ಹಲವಾರು ಕಡೆ ಹೇಳಿದ್ರಿ, ನೀವು ಹೇಳಿದ್ರಿ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲಿ ಏನು ಹೇಳಿದರು, ಶ್ರೀಯುತ ಅಭ್ಯರ್ಥಿಗಳನ್ನು ಅವರು ಒಕ್ಕಲಿಗ 47 ವರ್ಷ ಯಾರೂ ಕೊಟ್ಟಿರಲಿಲ್ಲ, ಈಗ ನಾವು ಕೊಟ್ಟಿದ್ದೀವಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಮಾತಿಗೆ ನಾನು ಸಹಮತವನ್ನು ವ್ಯಕ್ತಪಡಿಸ್ತೀನಿ, ಸ್ವೀಕಾರನೂ ಸಹ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರಶ್ನೆ ಕೇಳ್ತೀನಿ, 47 ವರ್ಷ ಅವರಿಗೆ ಒಕ್ಕಲಿಗರಿಗೆ ಕೊಡದೆ, ಶ್ರೀಯುತ ತುಳಸಿದಾಸಪ್ಪನವ್ರು ಆದಮೇಲೆ ಒಕ್ಕಲಿಗರಿಗೆ ಕೊಡದೇ ಇದ್ದಂಥವ್ರು ಯಾರು? ಇವರೇ ತಾನೆ. ಓಕೆ, ಎಂತೆಂಥ ಸಂದರ್ಭ ಬಂದಾಗ ಯಾರ್ಯಾರು ಕೊಟ್ರಿ ನೀವು? ಇವತ್ತು ಮಾತ್ರ ಚುನಾವಣೆ ಬಂತು ಅಂತೇಳಿ ಒಕ್ಕಲಿಗ ಪದವನ್ನು ಉಪಯೋಗಿಸಿ ನೀವು ರಾಜಕಾರಣ ಮಾಡೋ ಮಟ್ಟಕ್ಕೆ ನೀವು ಹೇಳಿದ್ರಲ್ಲ ನೀವು ಮಾನ್ಯ ಮುಖ್ಯಮಂತ್ರಿಗಳು, ಶೋಭೆ ತರುವಂಥ ಮಾತಾ?
ಒಂದಾಯಿತು. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಇದಕ್ಕಿಂತ ಮೊದಲು ಒಂದು ಮಾತನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತಂದರೆ, ನಾವು ಒಕ್ಕಲಿಗರಿಗೆ 8 ಸ್ಥಾನಗಳನ್ನು ಕೊಟ್ಟಿದ್ದೀವಿ. ಬಂಟ್ರಿರ್ಬೋದು, ರೆಡ್ಡಿಗಳಿರ್ಬೋದು, ಒಕ್ಕಲಿಗರು ಎಲ್ಲ ಸೇರಿಸಿ 8 ಸ್ಥಾನಗಳನ್ನು ಒಪ್ಕೊತೀನಿ. ಕೊಟ್ಟಿದ್ದೀರಿ ಸ್ವಾಮಿ, ನಾನು ಅದನ್ನು ಹಲ್ಗಳಿತಿದ್ದಿಲ್ಲ. ನಾನು ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಬಂಟ್ರು ಕೊಟ್ಟಿದ್ದೀರಿ, ಒಕ್ಕಲಿಗರು ಅಂತ ಪರಿಗಣನೆ ಮಾಡಿ ಬಂಟ್ರು ಕೊಟ್ಟಿದ್ದೀರಿ, ರೆಡ್ಡಿಗಳು ಕೊಟ್ಟಿದ್ದೀರಿ, ಮತ್ತೊಂದು ಒಳಪಂಗಡಿಗಳು ಕೊಟ್ಟಿದ್ದೀರಿ, ನಂದು ಅಭ್ಯಂತರ ಇಲ್ಲ, ನಾನು ಅದನ್ನು ಸ್ವಾಗತ ಬಯಸ್ತೇನೆ. ಆದರೆ ಇದೇ ರಾಜ್ಯದಲ್ಲಿ ಒಂದು ಜಾತಿ ಸಮೀಕ್ಷೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಯಾಕೆ ಒಕ್ಕಲಿಗರು ಅಂತ ನೀವು ಪರಿಗಣನೆ ಮಾಡಲಿಲ್ಲ? ಅವತ್ತೆಲ್ಲೋಗಿತ್ತು ನಿಮ್ಮ ಧ್ವನಿ? ಅವತ್ತು ನಿಮ್ಗೆ ಅನಿಸ್ಲಿಲ್ವಾ? ಇವ್ರನ್ನೆಲ್ಲ ಬಿಟ್ಬಿಟ್ಟು ಜಾತಿ ಸಮೀಕ್ಷೆ ಆಗಿದೆ, ಇದು ತಪ್ಪು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಅದು ಯಾಕೆ ಅದನ್ನು ತಡಿಲಿಲ್ಲ ನೀವಾಗರೆ? ಅಂದರೆ ಎಲ್ಲಿ ಚುನಾವಣೆ ಸಂದರ್ಭ ಬಂದಾಗ ಇವರ ಒಂದು ದ್ವಿಮುಖ ನೀತಿಗಳು ಜನಗಳ ಮುಂದೆ ಹೇಗೆ ಪ್ಲೇ ಮಾಡ್ತಾರೆ. ಬಹುಶಃ ನನಗನ್ಸುತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಗೆ ಹತಾಶೆಯಿಂದ ಮೈಸೂರಲ್ಲಿ ಮಾತನಾಡ್ತಿದ್ದಾರೋ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಇವತ್ತಿನ ದಿವಸ ಮಾತನಾಡಿರ್ತಕ್ಕಂಥದ್ದು ಆ ಹುದ್ದೆಗೆ ಶೋಭೆ ತರುವಂಥದ್ದೆಲ್ಲ. ಯಾವುದೇ ಒಬ್ಬ ವ್ಯಕ್ತಿ, ಅಭ್ಯರ್ಥಿ ಯಾರೇ ಆಗಿರಲಿ, ಸಮಸ್ತ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನಾಂಗವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ, ಯಾವುದೇ ಜನಾಂಗವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಅಲ್ಲ. ಮುಖ್ಯಮಂತ್ರಿಗಳೇ ಆಗಿರಲಿ, ಉಪಮುಖ್ಯಮಂತ್ರಿಗಳಾಗಿರಲಿ ಒಂದು ಜನಾಂಗಕ್ಕೆ ಸೇರಿದವರಲ್ಲ ಅವರು. ಈ ರಾಜ್ಯದ ಸ್ವತ್ತಾಗಿ ಅವ್ರು ನಡ್ಕೋಬೇಕಾಗಿತ್ತು. ಜನಾಂಗದ ಬಗ್ಗೆ, ಜಾತಿ ಬಗ್ಗೆ ಮಾತನಾಡಿಕೊಂಡು ಅದನ್ನೂ ಸಹ ಒಂದು ಮಠಾಧಿಪತಿಗಳನ್ನು, ಏಕೆಂತಂದರೆ ಎಷ್ಟು ದೊಡ್ಡ ಒಂದು ಶ್ರೀಮಠ ನಮಗೆ ಶ್ರದ್ಧಾ ಕೇಂದ್ರ ಅಂತಂದರೆ, ನಮಗೆ ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು, ಎಲ್ಲ ಧರ್ಮೀಯರು ಸಹ ಅಲ್ಲಿ ಬಂದು ನಡ್ಕೊತಾರೆ. ಅವರೆಲ್ಲರಿಗೂ ಸಹ ಶ್ರದ್ಧಾ ಕೇಂದ್ರ. ಅಂತಹ ಶ್ರದ್ಧಾ ಕೇಂದ್ರದ ಬಗ್ಗೆ ಅಪನಂಬಿಕೆಯ ರೀತಿಯ ಮಾತನಾಡತಕ್ಕಂಥದ್ದು, ಅದು ಈ ಏನು ನನಗೆ ಪೆನ್ನು ಪೆನ್ಸಿಲ್ ಕೊಡಿ, ಪೆನ್ನು ಪೇಪರ್ ಕೊಡಿ ಅಂತಕ್ಕಂಥ ಮಾತನ್ನು ಸಮುದಾಯ ಸಭೆಗಳಲ್ಲಿ ಹೇಳಿ ಅಧಿಕಾರ ಗಿಟ್ಟಿಸ್ಬಿಟ್ಟು ಇವತ್ತು ಬೇರೆ ಮಾತನಾಡ್ತಿದ್ರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದು? ನನಗಂತೂ ಅನಿಸುತ್ತೆ ಬಹುಶಃ ಆ ಹುದ್ದೆಗೆ ಆಗಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಶೋಭೆ ತರ್ತಕ್ಕಂಥ ಮಾತಲ್ಲ. ಎಲ್ಲೋ ಒಂದು ಕಡೆ ನೀವು ತಮ್ಮ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದರೆ ಸಂಪೂರ್ಣ ಸಮುದಾಯವನ್ನೇ ನೀವು ಪಣಕ್ಕಿಟ್ಟು ಯಾಕೆ ಮಾತನಾಡ್ತೀರಿ? ಓಕೆ, ಇದು ನನಗನ್ಸುತ್ತೆ, ಮತ್ತೊಮ್ಮೆ ಅನಿಸುತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಶೋಭೆ ತರ್ತಕ್ಕಂಥ ಮಾತು ಖಂಡಿತವಾಗಿಯೂ ಅಲ್ಲ. ಆ ಹುದ್ದೆಗೆ ಇದು ಘನತೆಯನ್ನು ತರ್ತಕ್ಕಂಥ ಮಾತು ಸಹ ಅಲ್ಲ. ನಾನು ಇವತ್ತು ಸಹ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ದಯವಿಟ್ಟು ಧಾರ್ಮಿಕ ಕೇಂದ್ರಗಳನ್ನು, ಶ್ರದ್ಧಾ ಕೇಂದ್ರಗಳನ್ನು ಚುನಾವಣೆ ಅಸ್ತ್ರವಾಗಿ ಬಳಸ್ಕೊಳ್ತಕ್ಕಂಥ ಮನಸ್ಥಿತಿಯಿಂದ ಮೊದಲು ಹೊರಗಡೆ ಬಂದು ಸಮಸ್ತ ಕರ್ನಾಟಕವನ್ನು ನೋಡ್ತಕ್ಕಂಥ ಒಂದು ದಿವ್ಯ ದೃಷ್ಟಿ ನಿಮಗೆ ಕರುಣಿಸ್ಲಿ ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ದಿವ್ಯ ದೃಷ್ಟಿ ಕರುಣಿಸ್ಬೇಕು ಅಂತೀರಾ? ಇಂಟ್ರೆಸ್ಟಿಂಗ್ ಪಾಯಿಂಟ್. ಓಕೆ, ನಮ್ಮ ಜೊತೆಗೆ ಇನ್ನು ಹಲವು ಜನ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಸಿ ಕೆ ಮಹೇಂದ್ರ ಅವರು ಜಾಯ್ನ್ ಆಗಿದ್ದಾರೆ ಮೈಸೂರಿನಿಂದ. ಸರ್, ವೆರಿ ವಾಮ್ ಲವ್ಲಿ ವೆಲ್ಕಮ್. ನಮಸ್ಕಾರ ಸರ್. ನಮಸ್ತೆ ಗೌಡ್ರೆ. ಒಕ್ಕಲಿಗರನ್ನ ಅಥವಾ ಒಕ್ಕಲಿಗ ಸ್ವಾಮೀಜಿಗಳನ್ನ ಒಕ್ಕಲಿಗರ ವಿರುದ್ಧವೇ ಎತ್ತಿಕಟ್ಟೋ ಪ್ರಯತ್ನ ಅನ್ನೋ ಥರದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ, ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ಆಗ್ತಾ ಇದೆ. ಕರೆಕ್ಟ್. ಏನ್ರಿ, ಮೈತ್ರಿ ಸರ್ಕಾರ ಬೀಳಿಸಿದಾಗ ಮಾನ್ಯ ಪರಮ ಪೂಜ್ಯರು ಕೇಳಲಿಲ್ಲ, ಇವಾಗ ಹೋಗಿ ಭೇಟಿ ಮಾಡ್ಕೊಂಡ್ ಬಂದಿದ್ದಾರೆ ಬಿಜೆಪಿಯವರು, ಈ ಥರದೆಲ್ಲ ಒಂದು ಚರ್ಚೆ. ನಾನು ಮಾತಾಡಿದ್ದಲ್ಲ, ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಮಾತಾಡಿದ್ದು. ಈ ಮಾತು ಶುರುವಾಗಿದ್ದು ಯಾಕೆ, ಏನು, ವೈ, ನೋಡಿ ವಾಟ್ ವಾಸ್ ದಿ ಪ್ರಾಬ್ಲಮ್? ನೋಡಿ ಗೊತ್ತಾ, ಶ್ರೀಮಠಕ್ಕೆ ನಿರ್ಮಲಾನಂದ ಶ್ರೀಗಳ ಜೊತೆಗೆ ಯಾರೇ ಹೋದ್ರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ಕಳಿಸ್ತಾರೆ. ಅದು ಈ ಪಕ್ಷ ಆ ಪಕ್ಷ, ಯಾವ ನಾಯಕರು, ಯಾವ ಜಾತಿ ಧರ್ಮ ಆ ಥರ ಎಲ್ಲರೂ ಹೋಗ್ತಾರೆ. ಅವರು ಎಲ್ಲರಿಗೂ ಕೂಡ ಒಂದು ಒಳ್ಳೇದಾಗಲಿ ಅಂತ ಹೇಳಿ ಒಂದು ಆಶೀರ್ವಚನ ಮಾಡ್ತಾರೆ, ಅಷ್ಟೇ ಅವ್ರು ಮಾಡೋದು. ಯಾರ ಪರ ಯಾರ ವಿರೋಧ ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ರಾಜಕೀಯ ಅಂತೂ ಖಂಡಿತ ಮಾಡೋದಿಲ್ಲ. ಹೋದವರೆಲ್ಲ ರಾಜಕೀಯ ವ್ಯಕ್ತಿಗಳು ಹೋಗ್ಬೋದು, ಅವ್ರ ಅನುಕೂಲ ಆಗುತ್ತೆ, ಅವರಿಂದ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೋಗೋದು. ಎಲ್ಲರೂ ಹೋಗ್ತಾರೆ, ನಾವು ಹೋಗ್ತೀವಿ, ಕಾಂಗ್ರೆಸ್ ಅವರು ಹೋಗ್ತಾರೆ, BJP ಜೆಡಿಎಸ್ ಎಲ್ಲ ಹೋಗ್ತಾರೆ. ಆದರೆ BJP ಆಸ್ ಎ ಪಾರ್ಟಿ ಯಾಕೆ ಅಂತ ಗೊತ್ತಿಲ್ಲ, ಒಕ್ಕಲಿಗರಿಗೆ ಎಲ್ಲ ಸಮಯದಲ್ಲೂ ಅವಮಾನ ಮಾಡಿಕೊಂಡೇ ಬರ್ತದೆ. ಒಕ್ಕಲಿಗ ನಾಯಕರಿಗೆ, ಒಕ್ಕಲಿಗ ಸಮುದಾಯಕ್ಕೆ BJP ಪಾರ್ಟಿ, BJP ನಾಯಕರು ಅಂತ ಹೇಳಲ್ಲ. BJP ಕೆಲವು ನಾಯಕರು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ನಾಯಕತ್ವ BJPನಲ್ಲಿ ಇದೆ. ಓಕೆ, ಆದರೆ ಹೆಂಗಾಯ್ತು ನೋಡಿ, ಈಗ ಸರ್ಕಾರ ಬಿತ್ತು, ಕುಮಾರಸ್ವಾಮಿ ಸರ್ಕಾರ ಬಿತ್ತು. ಯಾರಿಂದ ಬಿತ್ತು? ನಾಗಪುರದ ಇಶಾರಾ ಏನು, ನಾಗಪುರದ ಅನುಮತಿ ಏನು, ಯಾರು ಹಣ ಕೊಟ್ಟರು, ಕುದುರೆ ವ್ಯಾಪಾರ ಯಾರು ಮಾಡಿದ್ರು, ಸರ್ಕಾರ ಬಿತ್ತು. ಆ ಸರ್ಕಾರ ಬಿದ್ದಿದ್ದಕ್ಕೆ BJPಯ ಒಕ್ಕಲಿಗ ನಾಯಕರಾಗಲಿ, ಕುಮಾರಸ್ವಾಮಿ ಒಕ್ಕಲಿಗ ನಾಯಕ ತಾನೆ, BJPಯ ಒಕ್ಕಲಿಗ ನಾಯಕರು, ಕಾಂಗ್ರೆಸ್ ಒಕ್ಕಲಿಗ ನಾಯಕ ಅವರಿಂದ ನಿಂತ್ಕೋಬೇಕು ಅಂತೇನಿಲ್ಲ. ಆದರೆ ಸಮುದಾಯ ಅವ್ರ ಪರವಾಗಿ ಧ್ವನಿ ಇತ್ತು ಅವತ್ತು. ಏನು, ಕುಮಾರಸ್ವಾಮಿಗೆ ಮಾಡಿದ್ದು BJP ಮಾಡಿದ ಅನ್ಯಾಯ, BJP ಈ ಥರ ಆಪರೇಷನ್ ಕಮಲ ಮಾಡಿ ಸರ್ಕಾರವನ್ನು ಬೀಳಿಸಬಾರ್ದಾಗಿತ್ತು ಅಂತ. ಸದಾನಂದ ಗೌಡರನ್ನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೆಳಗಿಳಿಸಿದಾಗ ನಮ್ಮ ಒಬ್ಬ ಸ್ವಾಮೀಜಿ ಪಾದಯಾತ್ರೆ ಮಾಡಿ ಪ್ರತಿಭಟನೆ ಮಾಡಿದ್ರು. ನಂಜಾವತ ಸ್ವಾಮೀಜಿಗಳು ಟೌನಲ್ಲಿ ಮುಂದೆ ಪ್ರತಿಭಟನೆ ಮಾಡಿದ್ರು. ನೀವು ಸದಾನಂದ ಗೌಡರನ್ನ ಯಾವ ಕಾರಣಕ್ಕಾಗಿ BJP ಅವರು ಇಳಿಸ್ತಾ ಇದ್ದೀರಿ, ನಾಗಪುರದ ಇಶಾರಾ ಏನಿದ್ರ ಮೇಲೆ, ಇದು ಈ ಥರ ದಬ್ಬಾಳಿಕೆಯನ್ನು ಸಮುದಾಯದ ಮೇಲೆ ನೀವು ಮಾಡಬೇಡಿ ಅಂತ ಹೇಳಿದ್ರು. ಇವಾಗಲೂ ಕೂಡ ಮುಂದುವರೆದು ಸದಾನಂದ ಗೌಡರು ಸಂಸದರಾಗಿದ್ದರು, ಮಂತ್ರಿ ಆಗಿದ್ದರು, ಅವ್ರಿಗೆ ಒಂದು ಟಿಕೆಟ್ ಕೊಡದಲ್ಲೇ ಅವ್ರಿಗೆ ಅವಮಾನ ಮಾಡಿ ಅವ್ರು ಕಣ್ಣೀರು ಹಾಕ್ಸಿದ್ದಾರೆ. ಪ್ರತಾಪ್ ಸಿಂಹ ಒಂದು ಸಮುದಾಯದವರೋ ಇಲ್ವೋ ಗೊತ್ತಿಲ್ಲ, ಆದರೆ ಅಂದರೆ ಅವ್ರು ಅಷ್ಟೊಂದು ನಾವು ಸಮುದಾಯದವ್ರು ಹೇಳ್ಕೊಳ್ಳಲ್ಲ, ಆದರೂ ಕೂಡ
ಒಕ್ಕಲಿಗ ಸಮುದಾಯದವರು ಟಿಕೆಟ್ ಕೊಡದಲ್ಲ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಮಂಡ್ಯದಲ್ಲಿ ಅಂಬರೀಶ್ ಅವರ ಲೆಗಸಿಗೆ ಸುಮಲತಾ ಅವರಿಗೆ ಟಿಕೆಟ್ ಕೊಡದಲ್ಲೇ ಅವ್ರಿಗೆ ಅವಮಾನ ಮಾಡಿದ್ದಾರೆ. ಸಿ ಇದು ಬಿಜೆಪಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವ್ಯವಸ್ಥೆ. ಇವತ್ತು ಕೂಡ ಬಿಜೆಪಿ ಏನಂದ್ರೆ ಕುಮಾರಸ್ವಾಮಿ ಅವ್ರನ್ನೇನು ರಾಜಕೀಯ ಪಕ್ಷ, ನೀವು ಸುಮಲತಾ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ನಿಂತಿದ್ದಾಗ ಕೆಟ್ಟ ಕೊಳಕ ಮಾತುಗಳ ಒಂದು ಚಕಾರ ಇದ್ದಿದ್ದ ಅವಮಾನ ಅಲ್ವಾ? ಎಚ್ ಡಿ ರೇವಣ್ಣ ಮಾತಾಡಿ, ನಾವಲ್ಲ ಮಾತಾಡಿದ್ದು. ಈಗ ನೋಡಿ, ಅದು ಶಿವರಾಮೇಗೌಡರು, ಜೆಡಿಎಸ್ ನಾಯಕ ಶಿವರಾಮೇಗೌಡರು, ಜೆಡಿಎಸ್ ನಾಯಕ ಎಚ್ ಡಿ ರೇವಣ್ಣ ಅವರು ಮಾತಾಡಿದ್ರು. ಜೊತೆಗೆ ನಿಮ್ದು ಮೈತ್ರಿ ನಾನು ಮುಗಿಸ್ಬಿಡ್ತೀನಿ. ಅಲ್ಲ, ನೀವು ನಾನು ಕೇಳಿದ ಪ್ರಶ್ನೆಗೆ ನೀವು ಆಪೋಸಿಟ್ ಉತ್ತರ ಕೊಡ್ತಾ ಇದ್ದೀರಿ. ಗುರುಗಳ ಮಾತು ಯಾಕೆ ಕೇಳಿ ಬಂತು? ನೀವು ಇನ್ನೊಂದು ಮಾತು, ಬಹಳ ಇಂಪಾರ್ಟೆಂಟ್ ಗುರುಗಳ ಬಗ್ಗೆ ಇನ್ನೊಂದು ಸಣ್ಣ ಮಾತು ಹೇಳ್ಬಿಡ್ತೀನಿ. ಇನ್ನೊಂದು ಮಾತು, ಗುರುಗಳು ರಾಜಕೀಯನೇ ಮಾಡೋದಿಲ್ಲ ಅಂತ ನೀವೇ ಸ್ಪಷ್ಟವಾಗಿ ಹೇಳದವರು. ನಿಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನೀವೇ ಹೇಳ್ತೀರಿ ಮೈತ್ರಿ ಸರ್ಕಾರ ಬಿದ್ದಾಗ ಗುರುಗಳು ಯಾಕೆ ಪ್ರಶ್ನಿಸಲಿಲ್ಲ? ಇಲ್ಲ, ಯಾಕಂದ್ರೆ ಅಲ್ರಿ, ರಾಜಕೀಯನೇ ಮಾಡೋದಿಲ್ಲ ಅಂದಾಗ ಮೈತ್ರಿ ಸರ್ಕಾರ ಬಿದ್ದಾಗ ಗುರುಗಳು ಯಾಕೆ ಪ್ರಶ್ನೆ ಮಾಡ್ಬೇಕ್ರಿ? ಇಲ್ಲ, ಗುರುಗಳು ರಾಜಕಾರಣ ಮಾಡೋದಿಲ್ಲ. ಆದ್ರೆ ಸಮುದಾಯ ಅಂತ ಬಂದಾಗ ಎಲ್ಲರೂ ಒಳ್ಳೇದಾಗಿ ಕೇಳಿ, ನಾವು ಸಮುದಾಯದವರು, ನಮಗೂ ಒಂದು ಮಠ ಅಂತ ಬಂದದ್ದು ಈಗ ಕೆಲವು ರಾಜಕಾರಣ ಮಾಡೋದಿಲ್ಲ, ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದಿಲ್ಲ, ತಕರಾರು ತೆಗೆಯೋದಿಲ್ಲ, ಎತ್ತೋದಿಲ್ಲ ಗುರುಗಳು ಅಂತಂದಾಗ, ಆಮೇಲೆ ನಿಮ್ಮ ಮೈತ್ರಿ ಸರ್ಕಾರ ಒಂದ್ ನಿಮಿಷ, ನಿಮ್ಮ ಮೈತ್ರಿ ಅಲ್ಲ, ನಾನು ಇದನ್ನ ಮುಗಿಸ್ಬಿಟ್ರು ನಿಮ್ಗೆ ಬರ್ತೀನಿ. ನಿಮ್ಮ ಮೈತ್ರಿ ಸರ್ಕಾರ ಬಿದ್ದಿದ್ದಕ್ಕೆ ಕಾರಣಗಳು ನೀವೇ, ಕಾಂಗ್ರೆಸ್ನವರೇ. ಕುಮಾರಸ್ವಾಮಿ ಅವರು ನಾನೇನ್ ಗುಮಾಸ್ನಾ ಅಂತ ಏನ್ಗೆ ಬೈಟ್ ಕೊಟ್ರು. ಹೌದು, ನಾನೇನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ? ನಿಜ. ನನ್ನ ಎಷ್ಟು ಕೆಡ್ದಾಗ ನಡ್ಸ್ಕೊಂಡಿದಾರ ಗೊತ್ತಾ? ನೋಡಿ, ನಾನು ಕೊಟ್ಟಿರೋ ತೊಂದರೆಗಳು ಗೊತ್ತಾ? 20 ಗೊತ್ತಾ? ಕೇಳಿಸ್ಕೊಂಡ್ಬಿಡ್ರಿ ನೀವು, ನಿಮ್ಮ ಒಪಿನಿಯನ್ ಈಗ. ಜೆಡಿಎಸ್ ನ 20 ಶಾಸಕರು ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡಿದ್ರು. ನೀವು 5 ಸ್ಟಾರ್ ಹೋಟೆಲ್ ಕುತ್ಕೊಂಡ್ಬಿಡ್ತೀರಾ? ನಿಮ್ಮನ್ನ ದಾಟ್ಕೊಂಡ್ ಬರ್ಬೇಕಾದ್ರೆ 5 ಲೇಯರ್ ಸೆಕ್ಯೂರಿಟಿ ಇದೆ. ಕೇಳಿ, ನಾನು ಹೆಸರು ಸಮೇತ ಹೇಳ್ಬಿಡ್ಲಾ? ನಾನು ಹೆಸರು ಸಮೇತ ಹೇಳ್ಬಿಡ್ಲಾ? ನಾನು ಹೆಸರು ಸಮೇತ ಹೇಳ್ಬಿಡ್ತೀನಿ. ನಾನು ಹೆಸರು ಸಮೇತ ಹೇಳ್ತೀರಲ್ಲ. ಇವತ್ತು ನಾನು MLC ಆಗಿ ನೋಡ್ಬೇಕಾಗಿತ್ತು. ಸನ್ಮಾನ್ಯ ನಟರಾಜ್ ಗೌಡ್ರನ್ನ ಇವತ್ತೊಂದು ಚೇರ್ಮನ್ ಮಾತಾಡಕ್ ಬಿಡ್ತಾರ. ಯಾರು ಕಾರಣ ಆಗರ ಅಲ್ಲಿಗೆ? ಏನೋ ಒಂದು ಜನರ ಹೆಸರು ಕೂಡ ಹೇಳ್ಬಿಡಿ, ತೊಂದ್ರೆ ಇಲ್ಲ, ಆಮೇಲೆ ಹೇಳ್ಬಿಡಿ. ನಾನು ಯಾರನ್ನೋ ಕಟ್ ಆಫ್ ಮಾಡ್ಬಿಟ್ಟೆ ಮಾತುಗಳಿಂದ ಅಂತ ನನಗೂ ಅಪವಾದ ಹೊತ್ಕೊಳ್ಳೋಕೆ ಇಷ್ಟ ಇಲ್ಲ. ಅಲ್ಲ, ಅವ್ರು ಸುಳ್ಳಾದ್ರೆ ಆಮೇಲೆ ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಎ ರಿಬಿಟಲ್. ನೋ, ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ಎ ರಿಬಿಟಲ್. ಸರ್ ಕೇಳ್ಬೋದು, ಹೇಳಿ. ಜೆಡಿಎಸ್ ನ ಅವತ್ತಿನ ವಿಶ್ವನಾಥ್ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ರು. ಅವರ ಆರೋಪ, ಆಮೇಲೆ GT ದೇವೇಗೌಡರ ಆರೋಪ, ಆಮೇಲೆ ಗುಬ್ಬಿ ಶ್ರೀನಿವಾಸರವರ ಆರೋಪ. ನಾನು 3 ಹೆಸರನ್ನು ಈಗ ಹೇಳ್ಬಲ್ಲೆ. ಬಿಜೆಪಿ ಶಾಸಕರು ಕೂಡ ಸೇಮ್ ಆರೋಪ ಮಾಡ್ತಾರೆ. ಕೇಳೋಣ, 224 ಶಾಸಕರು ಕೇಳಿಸ್ಕೊಳ್ಳಿ. 224 ದಯವಿಟ್ಟು ಪ್ಲೀಸ್. ನಟರಾಜ್ ಗೌಡ, ನೀವು ಹೇಳ್ತಿರೋದು ಹೌದು ಅಂತಾನೆ ಹೇಳ್ತೀರಾ? ನನ್ಗೆ ಏನ್ ಗೊತ್ತಾ, ಒಂದು ಸಂತೆ ಸಾವಿರ ಕಂಪ್ಲೀಟ್ ಮಾಡಕ್ ಬಿಡಿ. ನೀವು ಹೇಳ್ತಿರೋದು ಮೆಸೇಜ್ ಸರಿಯಾಗಿ ಹೋಗ್ತದೆ. ಓಕೆ, ಮುಂದುವರಿಸಿ. ಬಿಜೆಪಿಯ ಶಾಸಕರು ಕೂಡ ಆರೋಪ ಮಾಡಿದ್ರು, ಕಾಂಗ್ರೆಸ್ ಶಾಸಕರು ಕೂಡ ಆರೋಪ ಮಾಡಿದ್ರು. ನಮ್ಗೆ ಅವತ್ತು ಕುಮಾರಸ್ವಾಮಿ ಅವ್ರಿಗೆ ಏನು ಒತ್ತಡ ಆಯ್ತು ನನಗೆ ಗೊತ್ತಿಲ್ಲ. ಅವ್ರು ಪಂಚತಾರ ಹೋಟೆಲ್ ಯಾಕೆ ಸೇರ್ಕೊಂಡ್ರು, ಯಾಕೆ ಜನರ ಕೈ ಸಿಕ್ತಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಕುದುರೆ ವ್ಯಾಪಾರ ಮಾಡಿ, ಆಪರೇಷನ್ ಕಮಲ ಮಾಡಿ, ಹಣ ಕೊಟ್ಟು ಬಿಜೆಪಿ ಅವ್ರನ್ನ ಖರೀದಿ ಮಾಡಿ ಸರ್ಕಾರ ಉರುಳಿಸಿದ್ದನ್ನ ನೀವು ಒಪ್ಪದಲ್ಲೇ ನೀವು ಕಾಂಗ್ರೆಸ್ ಮೇಲೆ ದೂಷಿಸ್ತೀರ ಅಂದ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ಒಂದು, ಎರಡನೇದೇನು ಗೊತ್ತಾ, 2019 ಆಗಸ್ಟಲ್ಲಿ ಅದೇ ವಿಶ್ವನಾಥ್ ಅವರು ಏನ್ ಹೇಳಿದ್ರು ಅಂದ್ರೆ, ಗುರುಗಳ ಫೋನ್ ಟ್ಯಾಪಿಂಗ್ ಆಗಿತ್ತು ಆರೋಪ. ಮಾನ್ಯ ಯಡಿಯೂರಪ್ಪನವರು ಏನ್ ಹೇಳಿದ್ರು ಗೊತ್ತಾ, ನಾವು ಇದನ್ನು CBIಗೆ ವಹಿಸ್ತೀವಿ, ಗುರುಗಳ ಫೋನ್ ಟ್ಯಾಪಿಂಗ್ ಆಗಿತ್ತು ಅಂತ. ಕುಮಾರಸ್ವಾಮಿ ಅವರು ಇಲ್ಲ, ಆಗಿಲ್ಲ ಅಂದ್ರು. ನಮ್ದೇನ ಅದ್ರೊಳಗೆ ಎರಡನೇ ಮಾತಿಲ್ಲ. ಅದೇನಿದ್ರು ಆಗಿದ್ರೆ ಆಗಿರ್ತದೆ, ಆಗಿಲ್ಲ ಅಂದ್ರೆ ಆಗಿಲ್ಲ. ಅವತ್ತಿನ ಮುಖ್ಯಮಂತ್ರಿಗಳು ನೋಡ್ಕೊಂತಾರೆ. ಇವತ್ತು ನಾವೇನ್ ಹೇಳ್ತಾ ಇದೀವಿ ಅಂದ್ರೆ, JDS ನ ಏನಾದ್ರು ಕುಮಾರಸ್ವಾಮಿ ಅವ್ರನ್ನ ಏನಾದ್ರು ಬಿಜೆಪಿ ರಾಜಕೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಂತ ತಿಳ್ಕೊಂಡಿದ್ರೇನು? ಖಂಡಿತ ಇಲ್ಲ. 3 ಜಿಲ್ಲೆಗಳ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಂಡು ತಮ್ಮ ಬಿಜೆಪಿನಲ್ಲಿ ಒಕ್ಕಲಿಗ ಮೋರ್ಚಾ, ಅದಕ್ಕೆ JDS ನಾಯಕ ಕುಮಾರಸ್ವಾಮಿ ಅವರು ನಾಯಕ ಅಂತ ತಿಳ್ಕೊಂಡಿದ್ದಾರೆ ಬಿಜೆಪಿ ಅವರು. ಹಂಗೆ ತಿಳ್ಕೊಂಡಿದ್ದಾರೆ. ಇದು ಒಕ್ಕಲಿಗರಿಗೆ ಎಲ್ಲಾ ಕಾಲದಲ್ಲಿ ಬಿಜೆಪಿ ಮಾಡ್ತಾ ಇರ್ತಕ್ಕಂತ ಅವಮಾನ. ಯಾಕೆಂತ ಅನ್ಕೊಳ್ತಾರೆ, ಅವ್ರು ಲಿಂಗಾಯತರಿಗೂ ಅವಮಾನ ಮಾಡ್ತಾರೆ. ಬೇಕಾದಾಗ ನಾಗಪುರದವ್ರು ಬಂದು ಸವಾರಿ ಮಾಡಿ ಯಡಿಯೂರಪ್ಪನವರು ಕಣ್ಣೀರ್ ಹಾಕ್ತಾರೆ, ಸದಾನಂದ ಗೌಡರು ಕಣ್ಣೀರ್ ಹಾಕ್ತಾರೆ. ಗೌಡ್ರೆ ಕೆಂಪೇಗೌಡರ ಸಮಿತಿಯಿಂದ ಹಿಡಿದು ಅಥವಾ ಒಕ್ಕಲಿಗರಿಗೆ ಬೇಕಾಗುವಂಥ ವ್ಯವಸ್ಥೆಗಳಿಂದ ಹಿಡಿದು ಕಳೆದ 70-75 ವರ್ಷಗಳಿಂದ 100 ವರ್ಷಗಳಿಂದ ಒಕ್ಕಲಿಗ ಸಮುದಾಯದ ಬಗ್ಗೆ, ಒಕ್ಕಲಿಗ ಕುಟುಂಬದ ಬಗ್ಗೆ, ಅವ್ರಿಗೆ ಏನು ಮಾಡಬೇಕು ಒಳ್ಳೆಯದು ಅನ್ನೋದ್ರ ಬಗ್ಗೆ, ಒಕ್ಕಲಿಗರಲ್ಲಿರುವ ಬಡವರನ್ನ ಹೇಗೆ ಮೇಲಕ್ಕೆತ್ತಬೇಕು ಅನ್ನೋದ್ರ ಬಗ್ಗೆ
BJP ಕಾಂಗ್ರೆಸ್ಸು JDS ಅಲ್ಲ, ಆ ಇಡೀ ಸಮಾಜವನ್ನ ಪೊಲಿಟಿಕಲಿ ಬಳಸ್ಕೊಂಡು ಬಂದಿದ್ದಾರೆ ಹೊರತುಪಡಿಸಿದ್ರೆ ಯಾರೂನೂ ಅವ್ರಿಗೆ ಏನು ಒಳ್ಳೇದು ಮಾಡಬೇಕು ಉದ್ಧಾರ ಮಾಡೋದಕ್ಕೆ ಅನ್ನೋದನ್ನ ಏನು ಮಾಡಿದ್ದಾರೆ ಅನ್ನುವ ಒಂದು 4 ಉದಾಹರಣೆಗಳನ್ನು ನೀವೇನಾದರೂ ಕೊಟ್ಬಿಟ್ರೆ ನಾನು ನಿಮಗೆ ಉದ್ದಂಡ ನಮಸ್ಕಾರ ಮಾಡಿಬಿಡ್ತೀನಿ, ನಾನು ನಿಮಗೆ ದೀರ್ಘದಂಡ ನಮಸ್ಕಾರನೂ ಮಾಡಿಬಿಡ್ತೀನಿ. ಒಂದು ಎರಡನೇದು ನಿಮ್ಗೆ ಹೇಳ್ಬಿಡ್ತೀನಿ ಭಾಳ ಮುಖ್ಯವಾಗಿ, ಕುಮಾರಸ್ವಾಮಿ ಅವರು ಗೊಳೆ ಅಂತ ಹತ್ಕೊಂಡ್ರೆ ಪಾಪ ಅವತ್ತು ಮಲೆ 17 ಜನ BJPಗೆ ಬಂದ್ರಲ್ಲ, ನೀವು ಹೇಳಿದ್ರಲ್ಲ ಆಪರೇಷನ್ ಮಾಡ್ಕೊಂಡ್ರು ಅಂತ 17 ಜನ. ಯಾಕೆ ಅಂತಂದ್ರೆ ನಿಮ್ಮ ಮತ್ತು JDSನ ನಡುವೆ ಇದ್ದಂಥ ಕೂಟ ಅದು ಮೈತ್ರಿ ಆಗಿದ್ದು ನಂತರದಲ್ಲಿ ಶತ್ರುಕೂಟ ಆಗೋಯ್ತು. ಆ ಶತ್ರುಕೂಟ ಆಗೋದಕ್ಕೆ ನಿಮ್ಮ ಒಳಗಿನ ಬೆಳವಣಿಗೆಗಳು ಏನ್ ಕಾರಣ ಅದು ನಿಮಗೆ ಬಹಳ ಸ್ಪಷ್ಟ. ನಿಮ್ಮೇಲೂ ಒಂದು ಆರೋಪ ಇದೆ, ಅಲ್ಲ ನಿಮ್ಮೇಲೂ ಒಂದು ಆರೋಪ ಇದೆ, ಅಲ್ಲ ನಿಮ್ಮೇಲೂ ಒಂದು ಆರೋಪ ಇದೆ. ಮಾನ್ಯ ಪ್ರಸ್ತುತ ಮುಖ್ಯಮಂತ್ರಿಗಳೇ ಕಳ್ಸ ಕೊಟ್ಬಿಟ್ರು ಅನ್ನೋ ತರದಲ್ಲೂ ಒಂದು ಆರೋಪ ಇದೆ. ನನ್ನ ಹತ್ರ ಅದಕ್ಕೆ ಪ್ರೂಫ್ ಇಲ್ಲ, ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಾನು ಆನಂದ್ ಗುರುಮೂರ್ತಿ ಅವರಿಗೆ ಪ್ರಶ್ನೆ ಕೇಳ್ತೀನಿ. ಆನಂದ್ ಗುರುಮೂರ್ತಿ ಅವರೇ, ನೀವು ಹೋದ್ರಿ ಮಾನ್ಯ ಪೂಜ್ಯ ಗುರುಗಳನ್ನ ಭೇಟಿ ಮಾಡೋದಕ್ಕೆ, ಆದ್ರೆ ಯಾಕೋ ಕಾಂಗ್ರೆಸ್ನವ್ರಿಗೆ ಅದು ಇಷ್ಟ ಆಗಲಿಲ್ಲ, ಯಾಕೆ? ನೋಡಿ, ಗುರು ಹಿರಿಯರನ್ನ ಭೇಟಿ ಮಾಡೋದು ನಮ್ಮ ಸಂಸ್ಕಾರ, ನಮ್ಮ ಪಾರ್ಟಿದು. ನಾವೆಲ್ಲ ಕಡೆ ಹೋಗ್ತೀವಿ, ಎಲ್ಲ ಜಾತಿ ಎಲ್ಲ ಪಂಗಡದವರು ಎಲ್ಲರನ್ನೂ ಭೇಟಿ ಮಾಡ್ತೀವಿ ನಾವು. ಅದು ನಮ್ಮ ಸಂಸ್ಕೃತಿ. ಬರೀ ಎಲೆಕ್ಷನ್ ಟೈಮು ಅಂತಲ್ಲ, ಬೇರೆ ಟೈಮಲ್ಲೂ ಎಲ್ಲ ಕಡೆ ಹೋಗ್ತೀವಿ. ನಮ್ಮ ಪ್ರಧಾನಮಂತ್ರಿಗಳಂತೂ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗ್ತಾರೆ, ಪ್ರತಿಯೊಂದು ನದಿಲಿ ಹೋಗಿ ಪೂಜೆ ಮಾಡ್ತಾರೆ, ದೇವಸ್ಥಾನಗಳಲ್ಲಿ ಹೋಗಿ ಪೂಜೆ ಮಾಡ್ತಾರೆ. ಇದು ಆ ಸಂಸ್ಕೃತಿನ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇವ್ರು ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅದೇನೋ ಕೆಂಪಿರುವೆ ಹತ್ತದಂಗೆ ಆಡ್ತಾ ಇದ್ದಾರೆ ಇತ್ತೀಚೆಗೆ. ಪ್ರತಿಯೊಂದು ಮಾತುಗೂ ಒಂದು ರೀತಿ ಏನೋ ಒಂದು ಕೆಟ್ಟದಾಗಿ ಒಂದು ಜವಾಬು ಕೊಡೋದು. ಇವರ ಅಲಯನ್ಸ್ ಪಾರ್ಟ್ನರ್ಸು ಅಲ್ಲಿ ಚೆನ್ನೈಯಲ್ಲೆಲ್ಲ ಕೂತಿದ್ದಾರಲ್ಲ, ಅವರಂತೂ ಸನಾತನ ಧರ್ಮದ ಬಗ್ಗೆನೂ ಕೆಟ್ಟದಂಗೆ ಮಾತಾಡೋದು. ಈ ರೀತಿ ಇವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ಇದನ್ನು ಜನ ನೋಡ್ತಾಯಿದ್ದಾರೆ. ನಾವು ಇಷ್ಟೇ ಮಾಡಿರೋದು. ನಾವು 10 ವರ್ಷದಿಂದ ಹರ್ಗರ್ ಜಲ್ ಅಂದರೆ ಪ್ರತಿಯೊಂದು ಮನೆಗೂ ನೀರು ತಲುಪ್ತಾ, ಎಲೆಕ್ಟ್ರಿಸಿಟಿ ತಲುಪ್ತಾ, ಟ್ರೈನ್ಗಳು ಚೆನ್ನಾಗಿ ಮಾಡಿದ್ವಾ, ಮಹಿಳೆಯರಿಗೆ ಶೌಚಾಲಯಗಳು ಇದಾವ, ನಮ್ಮ ಈ ಥರದ್ದು ನೋಡಿಕೊಂಡು ಒಂದು ನಿಮಿಷ ಸರ್ ಬರ್ತೀನಿ, ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ. ಜಸ್ಟ್ ಹೇಳ್ಬಿಡ್ತೀನಿ. ಈ ರೀತಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಮಾಡಿ 10 ವರ್ಷದಿಂದ ಮಾಡಿ ಪ್ರತಿಯೊಂದು ಮನೆಗೂ DK ಶಿವಕುಮಾರ್ ಅವ್ರನ್ನ CM ಮಾಡಿಲ್ಲ ಅಂತ ಒಂದೇ ನಿಮಿಷ ಬಂದೇ ಬರ್ತೀನಿ. ಅದಕ್ಕೆ ಈ ತರ ಅಲ್ಲ, ನೀವು ಇದನ್ನ ತಡೀತಾ ಅಂತ ಯಾಕಂದ್ರೆ ನಾನು ಹೇಳ್ತಿರೋ ಮಾತು ನಿಮ್ಗೆ ಭಾರಿ ಚುಚ್ಚತ್ತೆ. ಆಯ್ತಾ? ನಾವು ಯಾಕೆಂದ್ರೆ 10 ವರ್ಷ ಡೆವಲಪ್ಮೆಂಟ್ ಮಾಡಿ ನಾವು ಮತ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ಅಲ್ಲ, ಸಂಬಂಧ ಇಲ್ಲ ಅಂತಲ್ಲ, ಪ್ರತಿಯೊಬ್ಬರಿಗೂ ತಲುಪಿದೆ ಡೆವಲಪ್ಮೆಂಟ್ ಅನ್ನೋದು ಭಾರತೀಯ ಜನತಾ ಪಾರ್ಟಿದು. ಸೊ ಅದಕ್ಕೆ ನಾನು ಈ ಡಿಬೇಟ್ ಅಲ್ಲಿ ನಾನು ಯಾಕೆ ಸೈಲೆಂಟ್ ಆಗಿ ಕೂತಿದ್ದೀನಿ, ಈ ಮಾತು ಹೇಳಕ್ಕೇನೆ. ಜನರಿಗೆ ಬೇಕಾಗಿರೋದನ್ನ ತಲುಪಿಸಿದೀವಿ, ಎಲ್ಲ ಜಾತಿ ಮತ ಎಲ್ಲರಿಗೂ ತಲುಪಿಸಿದೀವಿ ನಾವು BJPನವರು. ಅದಕ್ಕೆ ಜನ ಇವತ್ತು ನಮಗೆ ಓಟ್ ಕೊಡ್ತೀವಿ ಅಂತ ಹೇಳ್ತಿದ್ರೆ, ಅದಕ್ಕೆ ನೀವು ಕೆಂಪಿರುವೆ ಬಿಟ್ಕೊಂಡಂಗೆ ಆಡ್ತಾ ಇದ್ದೀರಾ ಕಾಂಗ್ರೆಸ್ನವರು. ಇದ್ರ ನೆಕ್ಸ್ಟ್ ನೀವು ಹೇಳ್ತಾ ಇದ್ದೀರಾ ಕೊಡಕ್ಕಾಗೋದು 28 ಟಿಕೆಟ್ ಸ್ವಾಮಿ, 28 ಲೋಕಸಭಾ ಸ್ಥಾನ ಇರೋದು ಕರ್ನಾಟಕದಲ್ಲಿ. ಅದರಲ್ಲಿ ಯಾರ್ಯಾರಿಗೆ ನಾವು ಕೊಡಕ್ಕಾಯ್ತೋ ಕೊಟ್ಟಿದ್ದೀವಿ. 28 ಜನಕ್ಕೆ ಕೊಡಕ್ಕಾಗೋದು, ನಾವು 30 ಜನಕ್ಕೆ 40 ಜನಕ್ಕೆ ಕೊಡಕ್ಕಾಗಲ್ಲ, ನೀವು 28 ಕೊಡಕ್ಕಾಗೋದು. ಅದನ್ನ ನೋಡ್ಕೊಂಡು ಕೊಟ್ಟಿದ್ದೀವಿ. ಸದಾನಂದ ಗೌಡರು ಜಾಗದಲ್ಲಿ ಯಾರಿದ್ದಾರೆ? ಶೋಭಕ್ಕ ಇದ್ದಾರೆ, ಅವರು ಕೂಡ ಅದೇ ಇದು ಬರ್ತಾರೆ, ಸಮುದಾಯಕ್ಕೆ ಬರ್ತಾರೆ. ಆಮೇಲೆ ಇವಾಗ ಬ್ಯಾಂಗ್ಳೂರ್ ಸೌತ್ ಮಂಜುನಾಥ್ ಸರ್ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಇನ್ನು ಕ್ಯಾಂಡಿಡೇಟ್ ಇದಾರೆ ನಮ್ಮ ಇದರಲ್ಲಿ. ಅವರು ಅಂತ ಕ್ಯಾಂಡಿಡೇಟ್ ನಾನು ಹೇಳ್ತಾ ಇದೀನಿ. ನಮ್ಮ ಬಿಜೆಪಿ ಸೌತ್ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅಲ್ಲ, ಇದು ಗ್ರಾಮಾಂತರ ಬ್ಯಾಂಗ್ಳೂರ್ ರೂರಲ್ಲಿ ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಕ್ಯಾಂಡಿಡೇಟ್ ಇದಾರೆ, ಅವರಂತ ಕ್ಯಾಂಡಿಡೇಟ್ ಇದಾರೆ. ಸೊ ಈ ರೀತಿ ನೋಡಿ, ಅದೇ ನಿಮ್ದು ಏನ್ ಗೊತ್ತಾ, ಸುಮ್ಮನೆ ಮೊಸರಲ್ಲಿ ಕಲ್ಲು ಅಂತಾರಲ್ಲ, ಆ ತರ ನೀವು ಬರೀ ಕಲ್ಲು ಹುಡುಕ್ಬೇಡಿ, ನೀವು ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಗೊಡ್ರೆ ಇಲ್ಲಿ ಇರೋದು ಇಷ್ಟೇ, 28 ಸೀಟಲ್ಲಿ 28 ಜನಕ್ಕೆ ಕೊಡಬೇಕು. ಹಂಗಾದ್ರೆ DK ಶಿವಕುಮಾರ್ ಅವ್ರನ್ನ ಯಾಕೆ CM ಮಾಡ್ಲಿಲ್ಲ? ಕೇಳಿದಿರೇನ್ರಿ? ನೀವು ಇಷ್ಟೊಂದು ಎಲ್ಲ ಮಾತಾಡ್ತಿರಲ್ಲ, ಒಂದೇ ಒಂದ್ಸಲಿ ನೀವು DK ಶಿವಕುಮಾರ್ ಅವರು ಓಡಾಡಿ ಅಲ್ಲ ರೀ, ಆ 10
ಹೊಡೆದಾಗ ಹೆಲಿಕಾಪ್ಟರ್ ಬಿದ್ದು ಪ್ರಾಣ ಹೋಗ್ಬಿಡ್ತಾ ಇತ್ತು ಆ ಮನುಷ್ಯಂದು. ರಾಜ್ಯಾಧ್ಯಕ್ಷ ಪ್ರಾಣ ಗೊತ್ತೇ ಇತ್ತು. ಅಲ್ಲ ಪ್ರಾಣ ಗೊತ್ತೇ ಇತ್ತು. ಇಷ್ಟೆಲ್ಲ ಮಾಡಿದ್ರು ಡಿ ಕೆ ಶಿವಕುಮಾರ್ಗೆ ಏನ್ರಿ ಮಾಡಿದ್ರಿ ನಿಮ್ ಪಾರ್ಟಿನಲ್ಲಿ? ಹಂಗಲ್ಲ ಬ್ರದರ್, ಅಲ್ಲ ಮಹೇಂದ್ರ ಸರ್, ಓಕೆ, ಮಹೇಂದ್ರ ಸರ್ ಒಂದ್ ನಿಮಿಷ. ಆಗ್ಲಿಪ್ಪ, ಏನ್ ಮಾಡಿದ್ರಿ? ಓಕೆ, ಪಾಪ ಸಾಕು, ಮಹೇಂದ್ರ ಸರ್. ಬರೋ ಕಡೆ ಹಿಮಾಚಲ ಪ್ರದೇಶದಿಂದ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಏನ್ ಮಾಡಿದೀರಾ? ಬಹಳ ಗೌರವ ಕೊಡ್ತಾರೆ ಇವ್ರು. ಇಲ್ಲ 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 ಸದಾನಂದ ಗೌಡ ಗೌರವ ಕೊಡ್ತಾರೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಮಾಡಿದಿರ ತೋರಿಸ್ಬಿಡಿ. DCM ನಮ್ಮ ಅಧ್ಯಕ್ಷರೇ ಅವರು, ಅವರ ಸರ್ಕಾರ DCM ಅಂತ ಹೇಳ್ಕೊಂಡು ಸಿಎಂ ಯಾಕೆ ಮಾಡ್ಲಿಲ್ಲ ಹೇಳಿ? ಅಧ್ಯಕ್ಷ ಸಿಎಂ ಆಯ್ತಿದ್ರು. ಏನ್ ಗೊತ್ತಾ, ಎಲ್ಲಾ ರೀತಿ ತಪ್ಪಿಸ್ಬಿಟ್ಟು ಅದು 135 ಶಾಸಕರು ಇದ್ದಾರೆ, ಆ ತೀರ್ಮಾನ ಮಾಡೋದೆಲ್ಲ ಮುಖ್ಯ. ಇನ್ನೊಬ್ಬರ ಕಡೆ ಬೆರಳು ತೋರ್ಸಕ್ ಮುಂಚೆ ರಾಜ್ಯಾಧ್ಯಕ್ಷ ನಿಮ್ಮ ಆರ್ಗ್ಯುಮೆಂಟ್ ಲಾಜಿಕಲ್ ಇದೆಯಾ ನೋಡಿ. ಅವರೇನೋ ನ್ಯಾಷನಲ್ ಲೆವೆಲ್ ಅಲ್ಲಿ ಪೋಸ್ಟಿಂಗ್ ಅಲ್ಲಿ ನೋಡಿ, ಬಂದು ರಾಜೀನಾಮೆ ಕೊಟ್ಟು ನಿಮ್ಮ ಆರ್ಗ್ಯುಮೆಂಟ್ ಲಾಜಿಕಲ್ ಇಲ್ಲ. ಓಕೆ, ಲಾಜಿಕ್ ಇಲ್ಲ ನಿಮ್ಮ ಮಹೇಂದ್ರ ಸರ್ ಒಂದ್ ನಿಮಿಷ. ಮಹೇಂದ್ರ ಸರ್, ಇಲ್ಲಿ ಒಂದು ಬಹಳ ಪ್ರಮುಖವಾದಂಥ ವಿಷಯ ಏನು ಅಂತಂದ್ರೆ, CK ಮಂಜುನಾಥ್ ಅವರು ಡಾಕ್ಟರ್ CN ಮಂಜುನಾಥ್ ಅವರು ಒಂದು ನಾವೆಲ್ಟಿ ಫ್ಯಾಕ್ಟರ್ ಆಗಿ BJP ಅವರಿಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸಿಕ್ಬಿಟ್ರು. ಅಲ್ಲಿ ಏನಾಗಿತ್ತು, JDSಗೆ ವೋಟ್ಗಳು ಬೀಳ್ತಾ ಇರಲಿಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ BJPಗೂ ಅಷ್ಟೊಂದೇನು ವೋಟ್ಗಳು ಬೀಳ್ತಾ ಇರಲಿಲ್ಲ. ಸೊ ಎರಡು ನಾವೆಲ್ಟಿ ಫ್ಯಾಕ್ಟ್ರಿ ಬೇಕಾಗಿತ್ತು. ಒಂದು BJPಗೆ ಕ್ಯಾಂಡಿಡೇಟ್ ಸಿಕ್ದಂಗಾಯಿತು, JDSಗೆ ನಮ್ಮ ಕುಟುಂಬದವರೊಬ್ಬರು MP ಆಗಬಹುದು ಬೆಂಗಳೂರು ಗ್ರಾಮಾಂತರದಿಂದ ಅನ್ನುವ ಭರವಸೆ, ವಿಶ್ವಾಸ, ನಂಬಿಕೆ ಮೂಡಿದಂಗಾಯಿತು. ಈ ಫ್ಯಾಕ್ಟರ್ ಏನಾದರೂ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ಸಿಗರನ್ನ ಕೆರಳಿಸಿದೆಯಾ? ಇದರಿಂದ BJPಯ ಹಲವು ನಡೆಗಳ ಬಗ್ಗೆ, ಹಲವು ಮೂವ್ಸ್ಗಳ ಬಗ್ಗೆ ಕಾಂಗ್ರೆಸ್ಸು ತಕರಾರು ಮತ್ತು ಚಕಾರ ಎತ್ತಾ ಇದೆಯಾ? ಮಹೇಂದ್ರ ಸರ್ ಏನಂತೀರಿ ತಾವು ಇದ್ರ ಬಗ್ಗೆ? ಹೌದು, ನಿಮ್ಮ ಅಭಿಪ್ರಾಯ ಸರಿಯಾಗಿದೆ. ಸಾಮಾನ್ಯವಾಗಿ ಮೊದಲಿಂದನೂ ನಾವು ನೋಡ್ತಾ ಇದೀವಲ್ಲ, ಚುಂಚನಗಿರಿ ಮಠದ ವಿಷಯ ಬಂದಾಗೆಲ್ಲ ಈ ರಾಜಕೀಯದ ಮಾತುಗಳು ಜಾಸ್ತಿ ಆಗ್ತವೆ. ಸ್ವಾಮೀಜಿ ಒಂದು ಧಾರ್ಮಿಕ ಕೇಂದ್ರ ಅಂದಾಗ ಬಂದವರಿಗೆಲ್ಲ ಆಶೀರ್ವಾದ ಮಾಡೋದು ಸಹಜವಾದ ಪ್ರಕ್ರಿಯೆ, ಅದು ಎಲ್ಲಾ ಮಠಗಳು ಮಾಡ್ಕೊಂಡು ಬಂದಿದ್ದಾವೆ. ಆದ್ರೆ ಚುಂಚನಗಿರಿ ಮಠನೂ ಕೂಡ ಆ ತರದ್ದೇ ಒಂದು ಮಾಡಿದೆ. ಇವರೇನೋ ಎದುರಾಳಿ ಶಕ್ತಿಯುತವಾಗಿ ಸಿಕ್ತಾ ಅನ್ನೋ ಕಾರಣಕ್ಕಾಗಿಯೋ ಅಥವಾ ಏನೋ, DK ಶಿವಕುಮಾರ್ ಅವರು ಮಠದ ವಿಚಾರದಲ್ಲಿ ರಾಜಕಾರಣದ ಮಾತುಗಳನ್ನ ಆಡಬಾರ್ದಾಗಿತ್ತು. ನಟರಾಜ್ ಗೌಡರು ಹೇಳ್ತಾ ಇದ್ರು ಒಕ್ಕಲಿಗರಿಗೆ ಟಿಕೆಟ್ ಕೊಡೋದ್ರಲ್ಲಿ ವಂಚನೆ ಮಾಡಿದ್ದಾರೆ ಮೈತ್ರಿ ಅವರು ಅಂತ. ಈ ಹಿಂದಿನ ವಿಚಾರಗಳನ್ನು ತಗೊಂಡ್ರೆ ಕಳೆದ ಬಾರಿ ಮುದ್ದುಹನುಮೇಗೌಡರಿಗೆ ಟಿಕೆಟ್ ಮಿಸ್ ಮಾಡಿ ತಪ್ಪಿಸಿದ್ರಿ ಮೈತ್ರಿ ಕಾರಣಕ್ಕಾಗಿ. ದೇವೇಗೌಡರಿಗೆ ಮೈಸೂರಲ್ಲಿ ಕೊಡಬಹುದಾಗಿತ್ತು, ಅದರ ಬದಲಿಗೆ ಇವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ವಿಜಯಶಂಕರ್ ಅವರನ್ನ ತಂದು ಅಲ್ಲಿ ಟಿಕೆಟ್ ಕೊಟ್ಟರು. ಇದನ್ನೆಲ್ಲ ನೋಡಿದಾಗ ಎಲ್ಲಾ ನೀವು ಕಾಂಗ್ರೆಸ್ನವರು, ಬಿಜೆಪಿಯವರು, JDSನವರು ಅವಕಾಶ ರಾಜಕಾರಣ ಮಾಡ್ಕೊಂಡೇ ಬಂದಿರ್ತೀರಿ. ರಾಜಕಾರಣ ಶಕ್ತಿ ರಾಜಕಾರಣ ಅಂದ್ರೆ ಅವಕಾಶ ರಾಜಕಾರಣವೇ ಹೌದು. ಆದ್ರೆ ಧಾರ್ಮಿಕ ಕೇಂದ್ರಗಳನ್ನ, ಯಾವುದೇ ಧಾರ್ಮಿಕ ಕೇಂದ್ರಗಳನ್ನ ರಾಜಕಾರಣಕ್ಕೆ ಬಳಸಬೇಡಿ. ನಿಮ್ಗೇನೋ ಅಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ರಾಜಕಾರಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅನ್ನೋ ಒಂದೇ ಕಾರಣನ ಇಟ್ಕೊಂಡು ಆ ರಾಜಕೀಯ ಬದಲೇ ಇವರು ಹೇಳಿದಾಗೆ ಶ್ರದ್ಧಾ ಕೇಂದ್ರಗಳನ್ನ ರಾಜಕೀಯ ಅಪವಿತ್ರಗೊಳಿಸುವ ಕೆಲಸ ಆಗೋದು ಬೇಡ. ನೀವು ಹೋಗಿ ಅಲ್ಲಿ ಆಶೀರ್ವಾದ ತಗೊಳ್ಳಿ. ಸ್ವಾಮೀಜಿ ಏನು ನಿಮ್ಗೆ ಗೆಲ್ಲಿ ಅಂತ ಹೇಳಿರಲ್ಲ, ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಕರೆ ಕೊಡಲ್ಲ. ಅವರು ಇಂಥವರೆಲ್ಲ ಗೆಲ್ಲಬೇಕು ಅಂತ ಹೇಳಿ ಏನು ಕರೆ ಕೊಡಲ್ಲ, ಅಥವಾ ಕರೆ ಕೊಟ್ಟ ತಕ್ಷಣ ರಾಜಕೀಯ ಪಲ್ಲಟ ಆಗುತ್ತೆ ಅಂತ ಯಾರನ್ನ ಭಾವಿಸಬೇಕಾಗಿಲ್ಲ. ಎಲ್ಲಾ ಶ್ರದ್ಧಾ ಕೇಂದ್ರಗಳಿಗೆ, ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೆ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ರಾಜಕಾರಣದ ಎಲ್ಲಾ ಪಕ್ಷಗಳ ಮುಖಂಡರು ಹೋಗೋ ತರ ಇಲ್ಲೂ ಹೋಗಿದ್ದಾರೆ. ಆದ್ರೆ ಒಕ್ಕಲಿಗರು ಅನ್ನೋ ಕಾರಣಕ್ಕಾಗಿ, ಚುಂಚನಗಿರಿ ಮಠ ಅನ್ನೋ ಕಾರಣಕ್ಕಾಗಿ ಅದು ಸ್ವಲ್ಪ ರಂಗೇರಿದೆ. ಅದನ್ನ ರಾಜಕಾರಣಕ್ಕೆ ತಿರುಗಿಸಿಕೊಳ್ಳುವ ಪ್ರಯತ್ನ ನಡೆದಿದೆ ಅಷ್ಟೇ. ನಿಮಗೆ ಕೇದಂಬಾಡಿ ರಾಮೇಗೌಡರು ಗೊತ್ತಾ? ನಟರಾಜ್ ಗೌಡ್ರೆ? ಹೌದು, ಸುಳ್ಯ ದಂಗೆಗೆ ಸ್ವತಂತ್ರ ಹೋರಾಟಗಾರಕ್ಕೆ ಅವ್ರನ್ನ ನೇಣು ಹಾಕಿದ್ರು. ಅವ್ರನ್ನ ಬ್ರಿಟಿಷರು ಒಕ್ಕಲಿಗರ ಅತ್ಯಂತ ಅಮೋಘವಾದಂತ ಸ್ವಾತಂತ್ರ್ಯ ಹೋರಾಟಗಾರರು. ಹೌದು, ಸಿಂಗಾಪುರ ಜೈಲ್ಗೆ ಹಾಕಿದ್ರು ಅವ್ರನ್ನ. ಇಲ್ಲಿ ಹಾಕಿದ್ರೆ ದಂಗೆ ಹೇಳ್ತಾರೆ, ದಂಗೆ ಹೇಳ್ತಾರೆ ಅಲ್ಲಿ ಕರ್ಕೊಂಡೋಗಿ ಹಾಕ್ತಾರೆ. ಭೈರವಿ ಕೆಂಪೇಗೌಡರು ಗೊತ್ತಾ? ಗೊತ್ತು. ಹಾಡು ಚನ್ನಪಟ್ಟಣದವರು ಅವರು. ಭೈರವಿ ಕೆಂಪೇಗೌಡರು ಗೊತ್ತು. ಅವರಿಗೆ ಅವರ ಹಾಡಿಗೆ, ಅವರ ಶಾಸ್ತ್ರೀಯ ಸಂಗೀತಕ್ಕೆ ಸ್ವಾಮಿ ವಿವೇಕಾನಂದರೇ ತಲೆದೂಗಿ ಮಾರು. ಚಾಮರಾಜ ಒಡೆಯರ್ ಅವರು. ನಿಮಗೆ ಪಿಟೀಲ್ ಚೌಡಯ್ಯನವರು ಗೊತ್ತಾ? ಗೊತ್ತು. ಇವರೆಲ್ಲ ಗೊತ್ತು. ಆದರೆ ಏನು ಅಂತಂದ್ರೆ ಪ್ರಶ್ನೆ, ಇವರೆಲ್ಲ ಮಹಾಮಹಿಮರು, ಪುಣ್ಯಾತ್ಮರು, ಬಹಳ ದೊಡ್ಡವರು. ಕುವೆಂಪುರವರು ಇವರೆಲ್ಲರೂ ಇದ್ದಾರೆ, ಬಹಳ ದೊಡ್ಡವರು, ಅತ್ಯಂತ ಗಣ್ಯಮಾನ್ಯರು, ಪ್ರಾತಸ್ಮರಣೀಯರು ಇವರೆಲ್ಲರೂ ಕೂಡ ಇದ್ದಾರೆ. ಇವರಿಗೆಲ್ಲ ಕಳೆದ 100-150 ವರ್ಷಗಳಿಂದ ನೀವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ಏನ್ ಮಾಡಿದ್ದೀರಿ ಇವರಿಗೆಲ್ಲ ಅಂತ ನನಗೆ ಗೊತ್ತಿಲ್ಲ.
ಸೊ ಎಲ್ಲರೂ ಒಕ್ಕಲಿಗರು ಅನ್ನೋ ಹೆಸರು ಭೈರವಿ ಕೆಂಪೇಗೌಡರ ಹೆಸರು ರಸ್ತೆಗೆ ಇಡಕ್ಕಾಗಿಲ್ಲ ನಾವು ಇನ್ನೂ ಇಲ್ಲಿವರೆಗೂ. ಬಂದೆ ಸರ್, ನಾನು ಬಂದೆ. ತುಂಬಾ ಜನ ನಾನು ಎಲ್ಲಾ ಪೊಲಿಟಿಕಲ್ ಪಾರ್ಟಿಗಳನ್ನು ಕೇಳ್ತೀನಿ. ತುಂಬಾ ಜನ ಗೊತ್ತಿಲ್ಲ ನಮ್ಮ ಎಲ್ಲಾ ಪೊಲಿಟಿಕಲ್ ಪಾರ್ಟಿ ಯಾಕೆ ಗೊತ್ತು ಮಾಡಿಸುವಂತ ಪ್ರಯತ್ನಗಳು ನೀವೆಲ್ಲ ಮಾಡ್ಬೋದಾಗಿತ್ತು. ನೀವೆಲ್ಲ ಅಧಿಕಾರದಲ್ಲಿದ್ರಿ, 16 ವರ್ಷ ಅಧಿಕಾರ ನಡೆಸಿದ್ರಿ, ನೀವೆಲ್ಲ ಮೈತ್ರಿಕೂಟ ಮಾಡ್ಕೊಂಡ್ರಿ, ಕೂಟ ಮಾಡ್ಕೊಂಡ್ರಿ, ನೀವು ಮಾಡ್ಕೊಂಡ್ರಿ, ಬಿಜೆಪಿ ಅವರು ಊರ್ಲಿರೋರೆಲ್ಲ ಮಾಡ್ಕೊಂಡ್ರಿ. ನೀವೆಲ್ಲ ಒಕ್ಕಲಿಗ ವೋಟ್ ಬ್ಯಾಂಕು ಅಂತ ಬಳಸ್ಕೊಳ್ತೀರಿ. ನೀವೆಲ್ಲ ಒಕ್ಕಲಿಗ ವೋಟ್ ಬ್ಯಾಂಕು, ಅವ್ರಿಗೆ ಟಿಕೆಟ್ ಕೊಟ್ವಿ, ಇವ್ರಿಗೆ ಟಿಕೆಟ್ ಕೊಟ್ವಿ ಅಂತ ಬಳಸ್ಕೊಳ್ತೀರಿ. ಅವ್ರದ್ದೆಲ್ಲ ನಮಗೆ ಮತಗಳು ಬೇಕು ಅಂತ ಹೇಳ್ತೀರಿ. ನಾವು ನಿಮ್ ಪರ ಇದ್ದೀವಿ ಅಂತ ಹೇಳ್ತೀರಿ, ನಾವು ಕ್ಯಾಬಿನೆಟ್ ದರ್ಜೆ ಕೊಡ್ತೀರಿ ಅಂತ ಹೇಳ್ತೀರಿ. ಆದ್ರೆ ಬಹಳ ದೊಡ್ಡವರು, ಮಹಾಮಹಿಮರು, ಹಿರಿಯರು, ಗೌರವಾನ್ವಿತರು, ಇವರಿಗೆಲ್ಲ ಯಾವ್ಯಾವ ಸ್ಥಾನಮಾನಗಳನ್ನ ಎಷ್ಟರ ಮಟ್ಟಿಗೆ ಅಟ್ಲೀಸ್ಟ್ ಟೆಕ್ಸ್ಟ್ ಬುಕ್ ನಲ್ಲಾದ್ರೂ ಕಲ್ಪಿಸಿಕೊಡೋ ಕೆಲಸಗಳನ್ನ ನೀವೆಲ್ಲ ಮಾಡಿದಿರಾ ಸ್ವಾಮಿ? ಈ ಪ್ರಶ್ನೆ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಇದೆಲ್ಲ ಬರೀ ವೋಟ್ ಬ್ಯಾಂಕ್ ಹೋರಾಟಗಳು ಯಾಕೆ ನಡೀತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಎಲ್ರಿಗೂ ಕೂಡ ಕಾಣಿಸ್ತಾ ಇದೆ. ಅಲ್ಲಿ ಗೆಟ್ ಬ್ಯಾಕ್ ಟು ಮಾತನಾಡ್ತೀನಿ. ಮತ್ತಿಕರೆ ಜಯರಾಮ್ ಸರ್, ನಿಮ್ಮನ್ನು ಕೂಡ ಮಾತನಾಡಿಸ್ತೀನಿ. ಚರ್ಚೆಯನ್ನು ಮುಂದುವರಿಸ್ತಾ ಮತ್ತಿಕರೆ ಜಯರಾಮ್ ಸರ್ಗೆ ಹೋಗ್ತೀನಿ. ಸರಿ, ನಾನು ಈಗಾಗಲೇ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಆದ್ರೆ ಈಗ ಗುರುಗಳನ್ನ ಬಿಜೆಪಿಯವರು ಭೇಟಿ ಮಾಡಿದ್ರು ಅನ್ನುವ ಕಾರಣಕ್ಕೆ ಎಳೆದುಕೊಂಡು ಬಂದ ಕಾರಣ ಏನು ರಾಜಕೀಯವಾಗಿ ಅಂತ ತಮ್ಗನ್ಸತ್ತೆ? ಮತ್ತಿಕರೆ ಜಯರಾಮ್ ಅವರೇ. ಜಯರಾಮ್ ಸರ್, ಕೇಳಿಸ್ತಾ ಇಲ್ವ ನನ್ನ ಧ್ವನಿ ನಿಮಗೆ? ಆಮ್ ಐ ನಾಟ್ ಆಡಿಬಲ್? ಓಕೆ, ನಾನು ಅವಾಗಲೇ ಅವ್ರನ್ನ ನಮಸ್ಕಾರ ಸರ್ ಅಂದಾಗಲೇ ಅವ್ರು ರೆಸ್ಪಾಂಡ್ ಮಾಡಲಿಲ್ಲ. ಟೆಕ್ನಿಕಲ್ ಟೀಮ್ ಅವಾಗಲೇ ನೋಡ್ಕೋಬೇಕಾಗಿತ್ತು ನೀವು. ಓಕೆ, ಪ್ಲೀಸ್ ಟೇಕ್ ಇಟ್ ಫಾರ್ವರ್ಡ್, ನೋಡ್ಕೊಳ್ಳಿ ಅವ್ರನ್ನ. ರೈಟ್, ಚೆಕ್ ಮಾಡ್ಕೊಳ್ಳಿ ಇದೇನು ಸಮಸ್ಯೆ ಅಂತ. ಓಕೆ ಗೌಡ್ರೆ, ನಿಮ್ಗೊಂದು ಭಾಳ ಓಪನ್ ಆನೆಸ್ಟ್ ಪ್ರಶ್ನೆ. ಸುಮ್ಮನೆ ಕೇಳ್ಬಿಡ್ತೀನಿ, ನೀವು ದಯಮಾಡಿ ಕೇಳಿ. ನನಗೆ ಉತ್ತರನೂ ಗೊತ್ತು, ಇಲ್ಲ ವಾಗ್ರೆ ರೇ ಅಂತೀರಾ ಅಂತಾನು ಗೊತ್ತು ನನಗೆ. ಬಟ್ ಆದ್ರೂ ನಾನು ಈ ಪ್ರಶ್ನೆ ಕೇಳಬೇಕು, ನನ್ನ ಧರ್ಮ ಕೇಳ್ಬಿಡ್ತೀನಿ. ಈಗ ಯಾಕೆ ಗುರುಗಳನ್ನ ಎಳ್ಕೊಂಬರೋ ಪ್ರಯತ್ನ ಆಯ್ತು? ನೀವು ಅದಕ್ಕೆ ಇನ್ನೂ ಉತ್ತರ ಕೊಡ್ಲಿಲ್ಲ ನನಗೆ. ನಾನು ಸುಮ್ಮನೆ ಇರ್ತೀನಿ, ಆಮೇಲೆ ಮಧ್ಯೆ ಮಧ್ಯೆ ಬ್ಯಾಕ್ ಮಾಡಪ್ಪ ಆಯ್ತಾ? ಯಾಕೆ ಗುರುಗಳನ್ನ ಎಳ್ಕೊಂಬಂದ್ರಿ? ಇಲ್ಲ ಇಲ್ಲ, ಈಗ ಇಲ್ಲ ಗುರುಗಳನ್ನ ಎಳ್ಕೊಂಬರೋ ವಿಷಯ ಪ್ರಶ್ನೆ ಮುಗಿಸ್ತೀನಿ ಪ್ರಶ್ನೆ. ಈಗ ನೋಡಿ, ಈ ಹಿಂದೆಂದೂ ಕಾಣದಂತ ಒಬ್ಬ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರದಲ್ಲಿ ಇದ್ದಾರೆ ಅನ್ನೋದು ಸತ್ಯಶ್ಚ ಸತ್ಯ. 99ನಲ್ಲಿ ಕುಮಾರಸ್ವಾಮಿ ಅವರು ಗೆದ್ದಿದ್ರು, ಆಯ್ತಾ? ಇಲ್ಲೇನೇನೆ, ಆಯ್ತಾ? ಸತ್ಯಶ್ಚ ಸತ್ಯ. ಇವಾಗ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಿಂದೆಂದೂ ಕಾಣದಂತ ಒಬ್ಬ ಅಭ್ಯರ್ಥಿ, ಒಂದು ನಾವೆಲ್ಟಿ ಫ್ಯಾಕ್ಟರ್, ಒಂದು ನಾವೆಲ್ಟಿ ಫ್ಯಾಕ್ಟರ್. ಡಿ ಕೆ ಸುರೇಶ್ ಅವರು ಆತರನೇ ಒಳ್ಳೆ ಕೆಲಸಗಾರ, ಜನರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ. ತಡೀರಿ, ಕೇಳಿ. ಈ ಹಿಂದೆಂದೂ ಯಾವತ್ತಿಗೂ ಬೆಂಗಳೂರು ಗ್ರಾಮಾಂತರ ಕಳೆದ 10 ವರ್ಷದಿಂದ ಈಚೆಗಂತೂ ಇಷ್ಟೊಂದು ರೋಚಕತೆಯನ್ನ ಪಡ್ಕೊಂಡಿತ್ತ ಸ್ವಾಮಿ? ನಾನು ಭಾಳ ನೇರವಾಗಿ ಕೇಳ್ತಾ ಇದ್ದೀನಿ, ಪಡೆದುಕೊಂಡಿರಲಿಲ್ಲ. ಕಾರಣ ಏನು ಅಂತಂದರೆ, ಅಲ್ಲಿ ಬೇರೆ ಬೇರೆ ಏನೇನೋ ಫ್ಯಾಕ್ಟರ್ಸ್ ಇದೆ. ಇಲ್ಲಿ BJP ಸಿಂಬಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಸ್ಟ್ರಾಟಜಿಯನ್ನು ಮಾಡ್ಕೊಂಡ್ಬಿಟ್ಟಿದೆ. JDSನವ್ರಿಗೆ ನಮ್ಮ ಕುಟುಂಬದವರು ಒಬ್ರು ಸಿಗ್ದಂಗೆ ಆಯಿತು ಅಂತ, BJP ಅವರಿಗೆ ನಮಗೊಬ್ರು ಕ್ಯಾಂಡಿಡೇಟ್ ಸಿಗ್ದಂಗೆ ಆಯಿತು ಅಂತಲೂ ಇದೆ. ಇದು ಕಾಂಗ್ರೆಸ್ಸಿಗರನ್ನ ಒಂದು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಿರೋದು ನಿಜವಾ ಸುಳ್ಳ? ನಿಮ್ಮ ಉತ್ತರ ಸುಳ್ಳು ಅಂತ ಗೊತ್ತು. ಇಲ್ಲ ಇಲ್ಲ ಇಲ್ಲ, ಇದು ಆತರ ವಿಷಯನೇ ಅಲ್ಲ. ನನಗೆ ಗೊತ್ತು, ನೀವು ಹೇಳ್ತೀರಾ ಅಂತ, ಆದ್ರೂ ವಿಷಯನೇ ಅಲ್ಲ, ಸತ್ಯನೂ ಅಲ್ಲ. ನೋಡಿ, ಗುರುಗಳು ನಿಮ್ಗೆ ಹೇಳಲೇಬೇಕು. ಶ್ರೀಗಳ ಜೊತೆಗೆ ಯಾರು ಬೇಕಾದ್ರೂ ಹೋಗ್ಬೋದಲ್ಲಿ, ಅವರಿಂದ ಆಶೀರ್ವಾದ ಪಡ್ಕೊಂಡ್ ಬರ್ಬೋದು. ಕೇಳಿ, ಇಲ್ಲಿ ಏನಾಗಿದೆ ಗೊತ್ತಾ? ರಾಜಕೀಯ ನಡೀತಾ ಇರೋದೇನು? BJP JDS ಆಯ್ತಾ, ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಒಕ್ಕಲಿಗರಿಗೆ ಅನ್ಯಾಯ ಮಾಡ್ದಂಗೆ ಕುಮಾರಸ್ವಾಮಿ ಅವ್ರಿಗೆ ಏನೋ ಕಾಂಗ್ರೆಸ್ ಅನ್ಯಾಯ ಮಾಡ್ತು, ಅವ್ರನ್ನ ಹಿಡಿದ. ಕಾಂಗ್ರೆಸ್ ಅಲ್ಲ ಅದು ಮಾಡಿದ್ದು. ಕಾಂಗ್ರೆಸ್ಸು ಮಾನ್ಯ DK ಶಿವಕುಮಾರ್ ಅವರು ಬಾಂಬೆಲ್ಲಿ ಹೋಗಿ ರಸ್ತೆಯಲ್ಲಿ ನಿಂತ್ಕೊಂಡು ಮಳೆಯಲ್ಲಿ ಚಳಿ ಗಾಳಿನಲ್ಲಿ ನಿಂತು ಸರ್ಕಾರವನ್ನು ಉಳಿಸಲಿಕ್ಕೆ ಎಷ್ಟು ಹೋರಾಟ ಮಾಡುತ್ತ ನಾವು ನೀವೆಲ್ಲ ಕಣ್ಣಾರ ಕಂಡಿದ್ದೀವಿ. ಆ ಹೋರಾಟವನ್ನ, ಆ ಪರಿಶ್ರಮವನ್ನ ಎಷ್ಟು ಅವಮಾನ ಮಾಡ್ತಾರೆ BJP JDS ಕೇಳಿ. ಯಾಕೆ ನಮ್ಮ ಶ್ರೀಮಠವನ್ನ, ನಮ್ಮ ಶ್ರದ್ಧಾ ಕೇಂದ್ರವನ್ನ ರಾಜಕೀಯವಾಗಿ ನೀವು ಬಳಸ್ಕೊಂಡ್ರಿ? ದಯಮಾಡಿ ಹೇಳಿ ನೇರವಾಗಿ. ಕೇಳಿ, ಯಾಕೆ ಈ ಮಟ್ಟಕ್ಕೆ ಶ್ರದ್ಧಾ ಕೇಂದ್ರವನ್ನ ಯಾರ ರಾಜಕೀಯಕ್ಕೆ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ಕುಮಾರಸ್ವಾಮಿ ಅವರು ಮತ್ತೆ ವಿಷಯಾಂತರ ಮಾಡ್ತೀನಿ. ಮಾನ್ಯ ಉಪಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, BJP JDS ಸೋಲಿನ ಭಯ ಬಂದಿದೆ. ಕುಮಾರಸ್ವಾಮಿ ಅವರಿಗೆ, ಮಾನ್ಯ ದೇವೇಗೌಡರಿಗೆ ಯಾವ ಒಕ್ಕಲಿಗ ಮತಗಳು ಬೆಂಬಲ ಕೊಟ್ಟಿದ್ವು? ಮಾನ್ಯ DK ಶಿವಕುಮಾರ್ ಇವತ್ತು ಗೌಡ್ರೆ ಒಂದ್ ನಿಮಿಷ. ಗೌಡ್ರೆ, ಈಗ DK ಶಿವಕುಮಾರ್ ಈಸ್ ಅ ಸೆಲ್ಫ್ ಮೇಡ್
ಲೀಡರ್. ಎಸ್, ಅನುಮಾನನೇ ಇಲ್ಲ ನನಗೆ. ನಿಜ. ನನಗೆ ಯಾವ ಕಾರಣಕ್ಕೂ ಅನುಮಾನ ಇಲ್ಲ. ಹಲವು ಹೋರಾಟಗಳನ್ನ ಮಾಡಿ ಅವಮಾನಗಳನ್ನ ಸ್ವೀಕರಿಸಿ ಕೇಸ್ಗಳಿದ್ರು ಕೂಡ ಛಲವನ್ನು ಬಿಡದೆ, ಏನೇ ಇದ್ರೂ ಕೂಡ, ಪಿತೂರಿಗಳಿದ್ರು, ಮತ್ತೊಂದಿದ್ರು, ಬೇರೆ ಇದ್ರು, ಯಾವುದೇ ಇದ್ರೂ ಕೂಡ ಈ ಹಂತಕ್ಕೆ ಬಂದು KPCC ಪ್ರೆಸಿಡೆಂಟ್ರಾಗಿ ಇವಾಗ DCM ಆಗಿ ಆಲ್ಮೋಸ್ಟ್ CM ಆಗಬೇಕಾಗಿದ್ದಂಥವ್ರು DCM ಆಗಿರೋದು ಗ್ರೇಟ್, ಗುಡ್. ಅದ್ರ ಬಗ್ಗೆ ಏನಾದ್ರು ಅನುಮಾನ ಇದೆಯಾ ಸರ್? ಇಲ್ಲ. ನೀವು ಅದನ್ನ ಯಾಕೆ ತಗೊಂಬರ್ತೀರಿ? ನಾನು ಅದ್ರ ಬಗ್ಗೆ ಪ್ರಶ್ನೆನೇ ಕೇಳಲಿಲ್ಲ. ಇವಾಗ ನಾನೇನು ವಿವಾದ ತಗದ ನಾನು ಕೇಳಿದ್ದು ನಿಮ್ಮ ಮೈತ್ರಿ ಪಕ್ಷ ಬಿದ್ದಿದ್ದಕ್ಕೆ ಗುರುಗಳನ್ನ ಯಾಕ್ರಿ ಹೇಳ್ಕೊಂಬಂದ್ರಿ? ಒಂದು ಅಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನಾದ್ರೂ ಸಮಸ್ಯೆ ಕಾಡ್ತಿದ್ಯಾ? ಡೆಸ್ಪರೇಷನ್ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಅನುಮಾನ ಇತ್ತು, ಸ್ವಾಮೀಜಿಗಳ ಬೆಂಬಲ ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆ ಗುರುಗಳ ಮೇಲೆ ಯಾವತ್ತು ಕಿಂಚಿತ್ತು ಗೌರವ ಇಲ್ಲ ಅಂತ ಅನಿಸುತ್ತೆ. ಪಬ್ಲಿಕಲ್ಲಿ ಅದೇ ಮಾತಾಡೋದು, ಅದಕ್ಕಾಗಿ ಕೇಳಿದಷ್ಟೇ ಬಿಟ್ಟರೆ ಪರ್ಯಾಯ ಮಠ ಚರ್ಚೆ ಮಾಡೋದು ಬೇಡ. ಮಾನ್ಯ ಕುಮಾರಸ್ವಾಮಿ ಅವರಿಗೆ ಯಾವತ್ತು ಕೂಡ ಮಾನ್ಯ ಕುಮಾರಸ್ವಾಮಿ ಎಷ್ಟಲ್ಲಿ ಸೋಲಿನ ಭಯ, ಇವತ್ತಿನ ಸೋಲಿನ ಭಯ ಗುರುಗಳಿಗೆ ಯಾವತ್ತು ಸಂತೋಷ. ಶ್ರೀಮಠ ಏನ್ ಹೇಳುತ್ತೆ, ಜಾತಿ ಗಣತಿ ರಾಜ್ಯದಲ್ಲಿ ನಡೆಯುತ್ತೆ. ಲಿಂಗಾಯತರನ್ನ, ಒಕ್ಕಲಿಗರನ್ನ, ಬ್ರಾಹ್ಮಣರನ್ನ ನೀವು ಸಮೀಕ್ಷೆ ಮಾಡಿದ್ರೇನೆ ವರದಿಯನ್ನ ಅವೈಜ್ಞಾನಿಕವಾಗಿ ತಯಾರು ಮಾಡಿದ್ರಿ ಅಂತ ಎಲ್ಲಾ ಸಮುದಾಯಗಳಲ್ಲಿ ನಾವು ಈ ಮಠದವರು ಅನ್ಯಾಯಕ್ಕೆ ಒಳಗಾದಂತ ಎಲ್ಲಾ ಮಠಾಧಿಪತಿಗಳು ಹೇಳಿದ್ರು. ಇದನ್ನ ನೀವು ಸ್ವೀಕರಿಸಬೇಡಿ ಅಂತ ಹೇಳಿದ್ರಿ. ಯಾಕೆ ಸರ್ಕಾರ ಸ್ವೀಕಾರ ಮಾಡ್ತದನ್ನ? ಅವತ್ತು ಯಾಕೆ ಈ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಧ್ವನಿ ಎತ್ತಿಲ್ಲ? ಒಂದು ಪ್ರಶ್ನೆ ಸರ್, ಒಂದು ಪ್ರಶ್ನೆ ಸರ್, ಮೂರು ಪ್ರಶ್ನೆ ಸರ್. ಎರಡನೇ ಪ್ರಶ್ನೆ ಗೌಡ್ರೆ, ಎರಡನೇ ಪ್ರಶ್ನೆ ತಾಳಿ ಗೌಡ್ರೆ, ಎರಡನೇ ಪ್ರಶ್ನೆ ಏನು ಅಂದ್ರೆ, ಮೈತ್ರಿ ಧರ್ಮವನ್ನು ಮರೆತು ನಿಖಿಲ್ ಕುಮಾರಸ್ವಾಮಿಯನ್ನು ಸೋಲಿಸಿದಾಗ ಅವತ್ತು ನಿಖಿಲ್ ಕುಮಾರಸ್ವಾಮಿ ಒಕ್ಕಲಿಗರಾಗಿರ್ಲಿಲ್ವಾ? ನಮ್ಮ ನಾಡಿನ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳನ್ನ ಕರ್ಕೊಂಡೋಗಿ ತನ್ಮನೆ ದೇವೇಗೌಡರನ್ನು ಸೋಲಿಸಿದ್ರಲ್ಲ, ಅವತ್ತೊಂದು ದಿವಸ ತನ್ಮನೆ DK ಶಿವಕುಮಾರ್ ಬಾಯ್ ಕಟ್ಟಿದ್ದ ಕೊಟ್ಟಂತ ಸೀಟ್ ಅದು. ಕುಮಾರಸ್ವಾಮಿ, ಅನಿತಾ, ಪ್ರಜ್ವಲ್ ಎಲ್ಲ ನೀವೇ ಅಂತೇಳಿ ನಾವಲ್ಲ. ಅವರು ಅವಕಾಶವನ್ನ ಬಿಟ್ಟು ನಿಮ್ಗೆ ಮೈಸೂರು ಜಿಲ್ಲೆ ಅವರು ಒಪ್ಲಿಕ್ಕೆ ತಯಾರಿಲ್ಲ. ಜನ ಒಪ್ಪಿಲ್ಲ. ನೇರವಾಗಿ ಬರ್ಲಿಕ್ಕೆ ಹೇಳಿ ನೋಡೋಣ. ಅಲ್ಲಿ ಹಿರಿಯ ಪತ್ರಕರ್ತರು ಒಬ್ರು ಇದ್ದಾರೆ, ಮಂಡ್ಯದಲ್ಲಿದ್ದಾರೆ. ಅದೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು, ಅವ್ರನ್ನ ಈಗ ಮಾತಾಡ್ಸೋಣ. ಅವಾಗ್ಲಿಂದ ಪಾಪ ನಾನು ಸುಮ್ನೆ ಕೂಡಿಸಿದೀನಿ. ಓಕೆ, ಆಮೇಲೆ ನಾನು ಇಲ್ಲಿ ಚಾನೆಲ್ ಧರ್ಮ ಪಾಲಿಸ್ಬೇಕಲ್ವೇನ್ರಿ? ನೀವು ಮೈತ್ರಿ ಧರ್ಮ ಪಾಲಿಸಿಲ್ಲ ಅಂದ್ರೆ ನಾನೇನ್ರಿ ಮಾಡ್ಲಿ ಅಲ್ವಾ? ಹೇಳಿ ಮತ್ತಿಕೆರೆ ಜಯರಾಮ್ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅವಾಗ್ಲೇನೋ ಪ್ರಾಬ್ಲಮ್ ಆಗ್ಬಿಡ್ತು. ಇಲ್ಲ ಸರ್, ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಆಗ್ತವೆ, ಪೊಲಿಟಿಕಲ್ ಅಲ್ಲಿ ಇದೆಲ್ಲ ಆಗ್ತಾ ಇರ್ತವೆ. ಹೇಳಿ. ಇದು ಜಾತಿಗ್ ಜಾತಿ ವೈರಿ, ನೀರಿಗ್ ಪಾಚಿ ವೈರಿ ಅನ್ನೋ ಗಾದೆ ಮಾತಿದೆ. ಈಗ ಕುಮಾರಸ್ವಾಮಿ ಅವರು ಒಕ್ಕಲಿಗ ಸಮುದಾಯದ ಅವರ NDA ಮಿತ್ರ ಪಕ್ಷಗಳ ನಾಯಕರನ್ನ ಕರ್ಕೊಂಡು ಏನು ಬೆಂಗಳೂರಿನ ಚುಂಚನಗಿರಿ ಮಠಕ್ಕೆ ಹೋದ್ರು, ಅದನ್ನ ಪ್ರಶ್ನೆ ಮಾಡ್ತಾ ಇರೋರು ಬೇರೆ ಯಾವ ಧರ್ಮದವರಲ್ಲ, ಬೇರೆ ಯಾವ ಜಾತಿಯವರಲ್ಲ, ಅವರು ಒಕ್ಕಲಿಗರೇ ಪ್ರಶ್ನೆ ಮಾಡ್ತಾ ಇರೋರು. ಆದ್ರೆ ಅವ್ರು ಪ್ರಶ್ನೆ ಮಾಡೋ ರೀತಿ ದಾಟಿಯನ್ನ ಗಮನಿಸಿದ್ರೆ, ಹಿಂದೆ 1997ರಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಏನ್ ಸಪೋರ್ಟ್ ನ ವಿತ್ಡ್ರಾ ಮಾಡ್ಕೊಂಡು ಕಾಂಗ್ರೆಸ್ ಅವ್ರನ್ನ ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿಸ್ತು. ಅವಾಗ ಪಟಾಕಿ ಸಿಡಿಸಿದ್ದು ಇದೇ DK ಶಿವಕುಮಾರ್ ಅವರನ್ನ. ಅಲ್ಲ, ಏರ್ಸಿದ್ದು ನಾವೇ, ಅವಕಾಶ ಕೊಟ್ಟಿದ್ದಾರೆ. ಮುಗಿಸ್ಲಿ. ಅಲ್ಲ, ಅವಕಾಶಕ್ಕೆ ಕೃತಜ್ಞರಾಗಿದ್ದಾರೆ. ದೇವೇಗೌಡರು ಯಾವತ್ತೂ ಇದು ಮಾಡಿಲ್ಲ, ಅದನ್ನ
ಕಡೆಗಣಿಸಿಲ್ಲ ಅವಕಾಶ ಕೊಟ್ಟದನ್ನ ನಾನ್ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ಒಂದು ಮುಖ್ಯಮಂತ್ರಿ ಹುದ್ದೆ, ಇದರಲ್ಲಿ ಇನ್ನೂ 10 ಜನ ಒಕ್ಕಲಿಗರು ಆಗ್ಬೋದೇನೋ ಮುಂದೆ. ಆದ್ರೆ ಒಬ್ಬ ಪ್ರಧಾನಮಂತ್ರಿಯಾಗಿ ಇನ್ನೊಬ್ಬ ಕನ್ನಡಿಗ ಆಗೋದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಪ್ರಧಾನಮಂತ್ರಿ ಹುದ್ದೆಯಿಂದನೇ ಇಳಿಸಿದಾಗ ಪಟಾಕಿ ಹೊಡೆದವರು ನಿಮ್ಮ ನೆರಳಾಗಿ ರಾಜಕಾರಣನ ಇವತ್ತು ಮಾಡ್ತಾ ಇರ್ಬೇಕಾದ್ರೆ, ನೀವು ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ನೀವೀಗ ಆಕ್ಷೇಪಣೆ ತೆಗೆದಿದ್ದೀರಿ. ಯಾರ್ಯಾರು ಎಲ್ಲೆಲ್ಲಿ ಪಿತೂರಿಗಳನ್ನ ಮಾಡಿದ್ರು ಅಂತ ಹೇಳಿ ಇದು ಬಹಳ 2019ರಿಂದ ನಿರಂತರವಾಗಿ ಚರ್ಚೆಗಳು, ಜಿಜ್ಞಾಸೆಗಳು ನಡ್ಕೊಂಡೇ ಬಂದಿವೆ. ಆದ್ರೆ ಇದು ರಾಜಕಾರಣ. ನೀವು ಜಾತಿ ಮಾಡೇ, ಧರ್ಮ ಮಾಡೇ ನೀವು ಓಟ್ ತಗೋತಾ ಇರೋದು. ಎಲ್ರೂ ಜಾತಿಗಳನ್ನ, ಧರ್ಮಗಳನ್ನ ಮುಂದಿಟ್ಕೊಂಡೆ ನೀವು ವೋಟ್ ಬ್ಯಾಂಕ್ ಸೃಷ್ಟಿ ಮಾಡ್ಕೊಳಕ್ ಕೊಟ್ಟಿದ್ದೀರಿ. ಈ ವಿಚಾರದಲ್ಲಿ ಕಾಂಗ್ರೆಸ್ ಹೊರ್ತಲ್ಲ, JDS ಹೊರ್ತಲ್ಲ, ಬಿಜೆಪಿನೂ ಹೊರ್ತಲ್ಲ. ಈಗ ಮೂಲಭೂತವಾದ ಪ್ರಶ್ನೆ ಏನು ಎದುರಾಗಿದೆ ಅಂದ್ರೆ, ಬಹುಶಃ ಈ ಮೈಸೂರಿನಲ್ಲಿ ಇರ್ಬೋದು, ಮಂಡ್ಯದಲ್ಲಿ ಇರ್ಬೋದು, ಬೆಂಗಳೂರು ಗ್ರಾಮಾಂತರದಲ್ಲಿ ಇರ್ಬೋದು, ಈ ಮೂರು ಕೂಡ ಎದುರಾಳಿ ಪಾಳೆಯ ನಿರೀಕ್ಷಿಸದೇ ಇದ್ದಂತ ಅಚ್ಚರಿ ಅಭ್ಯರ್ಥಿಗಳು. ವಿಶೇಷವಾಗಿ ನೀವು ಒಂದನ್ನ ಗಮನಿಸಬಹುದು. ಮಂಡ್ಯದಲ್ಲಿ ಸುಮಲತಾ ಅವರನ್ನ ಯುದ್ಧಕ್ಕೆ ಇಳಿಸಿದ್ದು, ತೆರೆಮರೆಲ್ ನಿಂತು ಬಂದೂಕನ್ನ ಹಿಡಿದು ಚಕ್ರವ್ಯೂಹಕ್ಕೆ ಸಿಗಿಸಿ ಅಭಿಮನ್ಯು ಮಾಡಿದ್ದು ನಿಖಿಲ್ ಕುಮಾರಸ್ವಾಮಿನ ಇಡೀ ಕಾಂಗ್ರೆಸ್ಸಿಗರು. ನಾನು ಬಹಳ ಹತ್ರದಿಂದ ಗಮನಿಸಿದ್ದೀನಿ ಮಂಡ್ಯ ರಾಜಕಾರಣನ. ಇಡೀ ಕಾಂಗ್ರೆಸ್ಸಿಗರೇ ಇವತ್ತು ನಿಖಿಲ್ ಕುಮಾರಸ್ವಾಮಿಗೆ ಸೋಲನ್ನ ಉಣಿಸ್ತಂತವ್ರು. ಆದ್ರೆ ಬೆಂಗಳೂರು ಗ್ರಾಮಾಂತರದ ಮೈತ್ರಿ ವಿಚಾರ ಬಂದಾಗ JDS ಬಹಳ ಪ್ರಾಮಾಣಿಕವಾಗಿ ಕಾಂಗ್ರೆಸ್ಗೆ, ಅದರಲ್ಲೂ DK ಸುರೇಶ್ ಅವರಿಗೆ ಬಹಳ ಪ್ರಾಮಾಣಿಕವಾಗಿ, ಯಾಕೆಂದ್ರೆ ಅಷ್ಟು ಸರಿಸುಮಾರು 9 ಲಕ್ಷದಷ್ಟು ಮತಗಳು ಬರೋದು ಅವ್ರೇನು ಪ್ರಾರಂಭದಿಂದ 5 ಲಕ್ಷ 5.5 ಲಕ್ಷ ಈ ತರ ಬಂದಂತವ್ರು. ಅಷ್ಟು ದೊಡ್ಡ ಪ್ರಮಾಣದ ಮತ ಬ್ಯಾಂಕ್ ನ ಅವರು ಪಡ್ಕೊಳ್ತಾರೆ ಅಂದ್ರೆ ಇಲ್ಲಿ ಮೈತ್ರಿ ಗಟ್ಟಿಯಾಗಿತ್ತು. ಅದೇ ರಿಪೀಟ್ ಆಗಿದೆ ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ. ಒಂದು JDS ನವ್ರಿಗೆ ನಮ್ಮ ಕುಟುಂಬದ ಅಭ್ಯರ್ಥಿ, ಬಿಜೆಪಿ ಅವ್ರಿಗೆ ನಮ್ಮ ಅಭ್ಯರ್ಥಿ. ಇಲ್ಲಿ ಬಹಳ ನಿಕಟವಾದ ಪೈಪೋಟಿಯನ್ನ ನಾವಿವತ್ತು ಕಾಣ್ತಾ ಇದ್ದೇವೆ. ಬಹುಶಃ ಇಲ್ಲಿ ಗಂಟ ದುರ್ಬಲರ ವಿರುದ್ಧದ ಸೆಣಸಾಟ ಕಾಂಗ್ರೆಸ್ನವ್ರಿಗೆ ಬಹಳ ಆಲೋಚನೆ ಕುಡ್ದಂಗ ಆಗಿತ್ತು. ಇಲ್ಲಿ ನಾನು ಗಮನಿಸಿದ ರೀತಿನಲ್ಲಿ ಇವತ್ತು ಅದೇ ತರ ಮಂಡ್ಯ ಕುಮಾರಸ್ವಾಮಿ ಕೇಳಿದ್ರೆ ಇಲ್ಲ ಅಂತಾರವ್ರು ನಟರಾಜ್ ಗೌಡ್ರು. ಇಲ್ಲ ಸಾಧ್ಯನೇ ಇಲ್ಲ ನಟರಾಜ್ ಗೌಡ್ರಿಗೆ. ಮೊನ್ನೆ DK ಸುರೇಶ್ ಅವರ ಕೆಲಸ ಇಡೀ ರಾಜ್ಯ ರಾಷ್ಟ್ರ ಮಾತಾಡತ್ತೆ. ಆಮೇಲೆ ಜಯರಾಮ್ ಸರ್, ಇನ್ನೊಂದು ಕಾಮನ್ ನಾವೆಲ್ಟಿ ಫ್ಯಾಕ್ಟರ್ ಒಂದಿದೆ. ಅದು ಡಾಕ್ಟರ್ CN ಅಶ್ವಥ್ ನಾರಾಯಣ್ ಅವ್ರು ಶ್ರೀಮಠಕ್ಕೆ ಬಹಳ ಹತ್ರ ಅಂತ ಹೇಳಲಾಗುತ್ತೆ. ಹೌದು. ಹಾಗಾಗಿ ಜೊತೆಗೆ ಒಂದು ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಎಣಿಸಿರ್ಲಿಲ್ಲ. ಅಷ್ಟು ಈಗ ನೀವು ಎಲ್ರೂ ಯೋಚನೆ ಮಾಡ್ತೀರಿ ಇವ್ರು ಹಾಸನ ಬಿಟ್ಟು ಬೇರೆ ಕಡೆ ಅಭಿವೃದ್ಧಿ ಮಾಡೇ ಇಲ್ಲ ಅಂತ. ಅಷ್ಟೊಂದು ಅಭಿವೃದ್ಧಿ ಮಾಡಿ ದೇವೇಗೌಡರು ಪ್ರಧಾನಮಂತ್ರಿ ಹುದ್ದೆಯಿಂದ ಇಳಿದಾಗ ಅಷ್ಟು ಅಭಿವೃದ್ಧಿ ಮಾಡಿದಂತ ದೇವೇಗೌಡರನ್ನು ಸೋಲಿಸಿದ್ದಾರೆ ಹಾಸನದಲ್ಲಿ. ಹಂಗಾಗಿ ಚುನಾವಣೆಯಲ್ಲಿ ಅಭಿವೃದ್ಧಿ ಒಂದೇ ಇಶ್ಯೂ ಆಗಲ್ಲ, ಅವರ ಕ್ರಿಯಾತ್ಮಕವಾದ ಕೆಲಸ, ಜನರ ಜೊತೆಗೆ ಭಾವನಾತ್ಮಕವಾಗಿ ಬೆರೀತಕ್ಕಂಥದ್ದು ಇವತ್ತು. ಆಮೇಲೆ ಆ ಸಿಚುಯೇಷನ್ ಇಶ್ಯೂಗಳು ಕೂಡ ಚುನಾವಣೆ ಸಂದರ್ಭಕ್ಕೆ ಕೆಲಸ ಮಾಡ್ತವೆ. ನಾವು ಇವತ್ತು ಬರೇ ಈ ಜಾತಿ ರಾಜಕಾರಣ ಎಲ್ರೂ ಮಾಡಿದ್ದಾರೆ. ಕಳೆದ ಬಾರಿ ಒಕ್ಕಲಿಗ 5% ಹೆಚ್ಚಿಗೆ DK ಶಿವಕುಮಾರ್ CM ಆಗ್ತಾರೆ ಅಂತೇಳಿ ಆ ಕಡೆ ಶಿಫ್ಟ್ ಆಗಿದ್ದನ್ನು ನಾವು ನೋಡಿದೀವಿ. ಅದನ್ನ ಮತ್ತೆ ಗಳಿಸ್ಕೋಬೇಕು, ತನ್ನ ಮತ ಬ್ಯಾಂಕ್ನ ಗಟ್ಟಿ ಮಾಡಬೇಕು. ಒಕ್ಕಲಿಗರ ಭದ್ರಕೋಟೆ ಅಧಿಪತ್ಯಕ್ಕೇನೆ ಈ ಕುಮಾರಸ್ವಾಮಿ ನಡುವೆ ಯುದ್ಧ ನಡೀತಾ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನೋಡಿ, ಒಂದೇ ಹೇಳ್ತೀನಿ, ಇವತ್ತಿನ ನಡವಳಿಕೆ, ಕಾಂಗ್ರೆಸ್ ನಡವಳಿಕೆ, ಆಮೇಲೆ ಈಗ ಒಂದು ತಿಂಗಳಿಂದ ಮೈ ಪರ್ಚ್ಕೋತಾ ಇದ್ದಾರೆ ಪ್ರತಿಯೊಬ್ಬ ಲೀಡರು. ಸುಮ್ಮನೆ ಮೋದಿ ಅವ್ರನ್ನ ಬೈಯೋದು, ಇಲ್ಲ ಇನ್ನೊಬ್ಬ BJP ಅವ್ರನ್ನ ಬೈಯೋದು, ಅಥವಾ ಇನ್ನೊಬ್ಬ ಜಾತಿ ತರೋದು, ಧರ್ಮ ತರೋದು, ಈ ತರ ನಡ್ಕೊಳ್ತಾನೆ ಇದಾರೆ. ರಾಹುಲ್ ಗಾಂಧಿ ಅವರಿಂದ ಹಿಡಿದು ಇವರು ರೋಡ್ ಸೈಡ್ ಕಾರ್ಯಕರ್ತರು ಕೂಡ ಇದೇ ತರ ನಡ್ಕೊಂತ ಇದ್ದಾರೆ. ಇವರು ಸೋಷಿಯಲ್ ಮೀಡಿಯಾನಲ್ಲಾಗ್ಲಿ ಯಾಕೆ ಇಷ್ಟು ಮೈ ಪರ್ಚ್ಕೋತಾ ಇದಾರೆ ಅಂದ್ರೆ, ಇವ್ರಿಗೆ ಎಲ್ಲೋ ಒಂದು ಕಡೆ ಇರೋ 1 ಸೀಟು ಕಳ್ಕೊಂಡ್ಬಿಡ್ತೀವಿ ಕರ್ನಾಟಕದಲ್ಲಿ ಅಂತ ಗ್ಯಾರಂಟಿ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವರು ಸುಮ್ಮನೆ 28 ಸೀಟು ಇರೋದು, ಆದ್ರೆ 28ರಲ್ಲಿ ಒಂದೇ ಇರೋದು ಇವ್ರಿಗೆ ಅನ್ನೋದನ್ನ ಇವರು ತಲೆ ಒಳಗೆ ಇಟ್ಕೊಂತ ಇಲ್ಲ. ಇಲ್ಲಿ ಮೈತ್ರಿಕೂಟದಲ್ಲಿ JDS ಪ್ರಬಲವಾಗಿದೆ, ಬಿಜೆಪಿನೂ ಪ್ರಬಲವಾಗಿದೆ. ಅದ್ರ ಮೇಲೆ ಇರೋ 1 ಸೀಟ್ ನ ಕಳ್ಕೊಂಡ್ಬಿಡ್ತೀವಿ ಅಂತ ಬೈದಿನ ಮೈ ಪರ್ಚ್ಕೋತಾ ಇದಾರೆ. ಇನ್ ಯಾವುದೇ ಕಾರಣದಿಂದ ಇವರು ಈ ದೊಡ್ಡ ಯಾವ್ದಕ್ಕೂ ಇನ್ನೊಂದು ಆನಂದ್ ಗುರುಮೂರ್ತಿ ಅವರೇ ನೆನಪಲ್ಲಿ ಇಟ್ಕೊಳ್ಬೇಕು. ಹೌದು, ಬೆಂಗಳೂರು ಗ್ರಾಮಾಂತರದಲ್ಲಿ ಬೇರೆ ರೀತಿಯ ನರೇಟಿವ್ ಸೆಟ್ ಆಗಿದೆ ಅನ್ನೋದನ್ನು ನಾನು ಒಪ್ಕೊಳ್ತೇನೆ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ತಾವು ಮರಿಬಾರ್ದು, ತುಮಕೂರಿನಲ್ಲಿ ತಮಗೊಂದು ಸ್ವಲ್ಪ ಆತಂಕದ ಪ್ರಶ್ನೆ ಇದೆ ನಿಮಗೂ. ನೀವು ಕಳೆದ ಸಲ 25ಕ್ಕೆ 26 ಆಲ್ಮೋಸ್ಟ್ ಗೆದ್ದಂಥವ್ರು
ನೀವು ಹಾಸನದಲ್ಲೇ ನಿಮಗೆ ಈ ಸಲ ಪ್ರಶ್ನೆ ಇದೆ, ಬನ್ನಿ ಹೇಳ್ತೀನಿ ಕೇಳಿ. ಬೀದರ್ನಲ್ಲೇ ನಿಮಗೆ ಈ ಸಲ ಸವಾಲಿದೆ, ಬನ್ನಿ. ಕಲಬುರಗಿಯಲ್ಲೇ ನಿಮಗೆ ಈ ಸಲ ನೀವು ಇಲ್ಲ, ಅವರು ಇಲ್ಲ ಅಂತ ನೀವು ಇಲ್ಲ ಅಂತೀರಿ. ಇಲ್ಲ ಅನ್ನೋದು ಪಾಲಿಟಿಕ್ಸ್. ನೀವು ಹೂ ಅಂತ ಒಪ್ಕೊಂಡ್ಬಿಟ್ರೆ ಸುಮ್ಮನೆ ಬಿಟ್ಟಾರ ನಿಮ್ಮನ್ನ ಮೀಡಿಯಲ್ಲಿ ನೋಡ್ತಾ ಇರ್ತಾರಲ್ಲ ಅವ್ರು ಬಿಜೆಪಿ ಅವರು, ನಿಮ್ನೆಲ್ಲ ಮಾನಿಟರ್ ಮಾಡಿ ರೆಕಾರ್ಡ್ ಮಾಡ್ಕೊಂಡಿರಲಿಲ್ಲ, ಸುಮ್ಮನೆ ಬಿಟ್ಟಾರ. ನಿಮ್ಮ ಅನಾಲಿಸಿಸ್ ಯಾಕೆ ತಪ್ಪು ಅಂತ ನಾನು ಹೇಳ್ತೀನಿ. ನನ್ನ ಅನಾಲಿಸಿಸ್ ಯಾಕೆ ತಪ್ಪು ಅಂತ 100 ಜನ ಹೇಳ್ತಾರ್ರಿ. ರಾಜಕೀಯವಾಗಿ ಪ್ರತಿಯೊಬ್ಬರಿಗೂ ಎಲೆಕ್ಷನ್ ಗೆಲ್ಲೋವರೆಗೂ ಸವಾಲು ಇದೆ. 2019 ಕೇಕ್ ವಾಕ್ ಆಗಿದ್ರಲ್ಲಿ ನಿಮ್ಗೆ ಆಲ್ಮೋಸ್ಟ್ 8ರಿಂದ 9 ಕಾನ್ಸ್ಟಿಟ್ಯೂನ್ಸಿಗಳು ಈ ಸಲ ಕೇಕ್ ವಾಕ್ ಇಲ್ಲ. ನಿಮಗೆ ಸವಾಲಿದೆ. ನಾವು ಬರೀ ಬೆಂಗಳೂರು ಗ್ರಾಮಾಂತರ, ಹಳೆ ಮೈಸೂರು ಭಾಗ ಮಾತ್ರ ಮಾತಾಡ್ತಾ ಇದೀವಿ. ನೆನ್ಪಿಟ್ಕೊಳ್ಳಿ, ಯಾಕೆ ನಾವು ನಮ್ಮ ಇದು ಅಂದ್ರೆ ಇದು ನಮ್ಗೆ ಅಡ್ವಾಂಟೇಜ್ ಇದೆ ಅಂತ ಹೇಳ್ತೀನಿ. 28 ಕ್ಷೇತ್ರಗಳಲ್ಲಿ ಫಸ್ಟ್ ಅಡ್ವಾಂಟೇಜ್ ನಾವು ಮಾಡಿರೋ ಕೆಲಸ 10 ವರ್ಷಗಳಿಂದ ಮೋದಿ ಗವರ್ಮೆಂಟ್ ಮಾಡಿರೋ ಕೆಲಸ. ಎವ್ರಿಬಡಿ ಸೇಸ್ ಇಟ್ ಅಲ್ವಾ? ಎರಡನೇದು ಅವರು ಅಲ್ಲ, ನೀವು ಎರಡನೇ ಗ್ಯಾರಂಟಿ ಅಂತೀರಲ್ಲ, ಅವ್ರು ನಮ್ ಗ್ಯಾರಂಟಿ. ಒಂದ್ ನಿಮಿಷ ರೀ. ಎರಡನೇದು ಫ್ಯೂಚರ್ ಇದು ವಿಷನ್ ಕೊಟ್ಟಿದೀವಿ, ಅದೆಲ್ಲ ಕರೆಕ್ಟು, ಅದು ಜನ ಒಪ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಅದನ್ನು ಒಂದಕ್ಕೆ ಸೇರಿಸಿ, 1ನೇ ಪಾಯಿಂಟ್ಗೆ ಸೇರಿಸಿ, ಆಯ್ತಾ? ಹಿಂದೆ ಮಾಡಿರೋ ಕೆಲಸ ಮುಂದೆ ಮಾಡ್ತೀವಿ. ಮುಂದೆ ಬನ್ನಿ. ಮುಂದಕ್ಕೆ ಬರೋದೇನು ಅಂತ ಹೇಳಿದ್ರೆ, ಮೊದಲು ನಮ್ಮ ಮೈತ್ರಿನ ಅನಾಲಿಸಿಸ್ ಮಾಡ್ಬೇಕು ನೀವು. ಒಂದು ಮೈತ್ರಿ ಆದಾಗ JDS ಮತ್ತೆ ಬಿಜೆಪಿ ವೋಟ್ ಶೇರ್ ಏನಿತ್ತು 2019ರಲ್ಲಿ, ಆ ವೋಟ್ ಶೇರ್ ನ ನೀವು ಅನಾಲಿಸಿಸ್ ಮಾಡ್ಬಿಟ್ರೆ 28 ಕ್ಷೇತ್ರಗಳಲ್ಲಿ ಆಲ್ಮೋಸ್ಟ್ 1 ಲ್ಯಾಕ್ ಪ್ರತಿಯೊಂದು ಕ್ಷೇತ್ರದಲ್ಲೂ ಅಡ್ವಾಂಟೇಜ್ ಬರುತ್ತೆ. ನೀವೇನ್ ಹೇಳ್ತಾ ಇದೀರಾ? ಕೆಲವೊಂದು ಲೀಡರ್ಗಳ ಮಧ್ಯೆ ಚಂದ್ರನ್ ಶರ್ಮಾ ಈ ಹಳೆ ಮೈಸೂರು ಭಾಗದಲ್ಲಿ ಓವರ್ ಆಲ್ ಈ ಮೈತ್ರಿ ವರ್ಸಸ್ ಕಾಂಗ್ರೆಸ್ ಎಲ್ಲಿವರೆಗೂ ಬಂದು ಮುಟ್ಬೋದು ಅಂತಿರ್ತಾವ ಹಳೆ ಮೈಸೂರು ಭಾಗದಲ್ಲಿ, ನಾಟ್ ಜಸ್ಟ್ ಬೆಂಗಳೂರು ಗ್ರಾಮಾಂತರ. ಅಲ್ಲ, ಈಗ ಸರ್ ಹೇಳಿ. ಸುಮಲತಾ ಅವರು ಹಿಂಗ್ ಮಾಡಿದ್ರು, ಟಿಕೆಟ್ ವಂಚನೆ ಆಯ್ತು ಅಂತ ಹೇಳ್ತಿದ್ದಾರೆ. ಬಟ್ ಸುಮಲತಾ ಅವ್ರನ್ನ ಬಳಸ್ಕೊಂಡು ಕಾಂಗ್ರೆಸ್ಸಿಗರು ಜಯರಾಮ್ ಅವ್ರು ಹೇಳಿದಾಗೆ ಆಗ್ಲೇ ಕಾಂಗ್ರೆಸ್ಸಿಗರು ಮಂಡ್ಯದಲ್ಲಿ ಏನು JDS ನ ಸೋಲ್ಸೋದಕ್ಕೆ ಪ್ರಯತ್ನ ಪಟ್ರು, ಈಗ ಅದನ್ನೇ ಬಿಜೆಪಿಯವರು ಬಳಕೆ ಮಾಡ್ಕೋತಿದ್ದಾರೆ ಅಷ್ಟೇ. ರಾಜಕಾರಣ ಅದು. ಎರಡು ಪಕ್ಷದವರೆಗೂ ರಾಜಕಾರಣ ಅಷ್ಟೇ. ಈಗಿನ ವಿಚಾರ ಇವರು ಏನೋ ಧಾರ್ಮಿಕವಾಗಿ ಯಾಕೆ ಬಳಸ್ಕೋತಿದ್ದಾರೆ ಅಂತಂದ್ರೆ, ಇವ್ರಿಗೆ ಏನೋ ಸುಡ್ತಾ ಇದೆ. ಅಂದ್ರೆ ಮೊದಲೇ ಯಾರೋ ಬಳಕೆ ಮಾಡಿದ್ರು, ಇರುವೆ ಬಿಟ್ಕೊಂಡಿರೋ ವಿಚಾರ ಬಳಕೆ ಮಾಡಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಇವರು ಬಹಳ ನಮ್ಮನ್ನ ಬಿಟ್ಟು ಯಾರು ಗೆಲ್ಲಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಮತ್ತೆ 28 ಕ್ಷೇತ್ರಗಳ ಬಗ್ಗೆ ನಮ್ಮ ಆನಂದ್ ಗುರುಮೂರ್ತಿ ಅವರು ಹೇಳ್ತಾ ಹೋದ್ರು. ಅದೇ JDS ಎಷ್ಟು ಕಡೆ ಇದೆ ನಿಮ್ಮ ನಂಬರ್ ಜೊತೆ ಆಡ್ ಆಗೋದಕ್ಕೆ ಅಂತ. ಹಂಗ್ ನೋಡಿದ್ರೆ 12-13 ಕ್ಷೇತ್ರಗಳಲ್ಲಿ ಬಿಜೆಪಿಯವರಿಗೆ JDS ಇಂದ ಲಾಭ ಆಗುತ್ತೆ. ಆದ್ರೆ ಬಿಜೆಪಿಯವರು ಲಾಭ ಮಾಡ್ಕೊಡೋದು ಕೇವಲ ಮೈಸೂರು, ಅದು ಮಂಡ್ಯದಲ್ಲಿ ಅವ್ರ ಸ್ಟೇಕೇ ಇಲ್ಲ. ಹಾಸನದಲ್ಲಿ ವೀರಶೈವ ಮತಗಳೇನಾದ್ರೂ ಕೈ ಹಿಡಿಯೋದಾದ್ರೆ ಅದನ್ನ ಬಿಜೆಪಿ ಮತಗಳು ಅಂತ ಪರಿಗಣಿಸಬಹುದು. ಅಷ್ಟು ಬಿಟ್ರೆ JDS ಇಂದ ಇವರಿಗೆ ಲಾಭಗಳು ಜಾಸ್ತಿ ಆಗುತ್ತೆ ಬಿಜೆಪಿಯವರಿಗೆ. 28 ಕ್ಷೇತ್ರಗಳಲ್ಲಿ ನಾರ್ತ್ ಹೋದ್ರೆ ಬಿಜೆಪಿ JDS ಏನು ಇಲ್ವಲ್ಲ, ಅದೇನು ಇಲ್ಲ. ಈಗಿನ ವಿಷಯ ಏನಪ್ಪಾ ಅಂತಂದ್ರೆ, DK ಶಿವಕುಮಾರ್ ಅವರು ಚುಂಚನಗಿರಿ ಮಠಕ್ಕೆ ಹೋದಾಗ ಅದು ಒಕ್ಕಲಿಗ ಆಗಲ್ಲ, ಆದ್ರೆ ಕುಮಾರಸ್ವಾಮಿ ಟೀಮ್ ಅವರು ಹೋದಾಗ ಯಾಕೆ ಒಕ್ಕಲಿಗ ಆಗುತ್ತೆ ಅನ್ನೋ ಪ್ರಶ್ನೆಗೆ ಈಗ ಇವರು ಉತ್ತರ ಕೊಡಬೇಕಾಗಿದೆ ಅಷ್ಟೇ ನಮ್ಮ ಕಾಂಗ್ರೆಸ್ ನಾಯಕರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಯಾವತ್ತು ಕುಮಾರಸ್ವಾಮಿ ಉಪಮುಖ್ಯಮಂತ್ರಿಗಳಿಗೆ ಈ ರೀತಿಯ ದಯನೀಯ ಸ್ಥಿತಿ ಯಾಕೆ ಬಂತು ಅಂತಕ್ಕಂಥದ್ದು ನನಗೆ ಇಲ್ಲಿವರೆಗೂ ಅರ್ಥವಾಗಿದ್ದಿಲ್ಲ. ಬಹುಶಃ ನನಗೆಲ್ಲೋ ಒಂದ್ ಕಡೆ ಅವ್ರಿಗೆ ಒಂದು ಫ್ರಸ್ಟ್ರೇಷನ್ ಶುರುವಾಗಿರ್ಬೇಕು ಅಂತ, ಆ ಒಂದು ಡೆಸ್ಪರೇಷನ್, ಫ್ರಸ್ಟ್ರೇಷನ್, ಈ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಈ ತರದೆಲ್ಲ ಮಾತುಗಳು ಬರ್ತಾ ಇವೆ. ನನಗನ್ಸುತ್ತೆ ಇವರು ಒಂದು ಸಮತೂಕವನ್ನು ಎಲ್ಲೋ ಒಂದ್ ಕಡೆ ಕಳ್ಕೊಂಡಿದ್ದಾರೆ. ಯಾವುದೇ ರೀತಿ ಧರ್ಮ ಜಾತಿ ರಾಜಕೀಯ ಮಾಡ್ದಿರಾ ಡೆವಲಪ್ಮೆಂಟ್ ಓರಿಯೆಂಟೆಡ್ ಮಾಡಿದ್ರೆ ಒಳ್ಳೇದು. ಇದು ಒಳ್ಳೇದು, ಎಲ್ಲಾ ಪಾರ್ಟಿಗಳಿಗೂ ಒಳ್ಳೇದು, ಮತ್ತೆ ಪ್ರಜೆಗಳು ಇದನ್ನ ಇವರು ಯಾವಾಗ ತಿಳ್ಕೊಂತಾರೆ ಗೊತ್ತಿಲ್ಲ. ಆದ್ರೆ ಏನ್ ಗೊತ್ತಾ, ಎಲ್ಲಾ ಸಮುದಾಯ ಪಕ್ಷದಲ್ಲಿ ಸಮಾನತೆ ಬೇಕು, ಜಾತಿ ವ್ಯವಸ್ಥೆ ಇದೆ, ಎಲ್ಲರಿಗೂ ಅವಕಾಶ ಕೊಡಬೇಕು. ಆದ್ರೆ ನೀವು ಕೆಲವರಿಗೆ ಲಿಂಗಾಯತರ ಕೆಲಸದಲ್ಲಿ ಅವಮಾನ ಮಾಡ್ತೀರಿ, ಕೆಲವರು ಒಕ್ಕಲಿಗ ಈ ಬಾರಿ ಒಕ್ಕಲಿಗರಿಗೆ ಅವಮಾನ ಮಾಡಿದ್ರಿ. ಸದಾನಂದ ಗೌಡ ಟಿಕೆಟ್
ಆದ್ರೂ ಒಂದು ಬಿಜೆಪಿಯವರ ಒಂದು ಭೇಟಿಗೆ ಗುರುಗಳನ್ನ ತಾವು ಯಾಕೆ ಹೇಳ್ಕೊಂಬಂದ್ರಿ? ಆದ್ರೂ ಯಾರೋ ಬಿಜೆಪಿಯ ಒಂದಿಷ್ಟು ಜನ ಭೇಟಿ ಮಾಡಿದಕ್ಕೆ ಗುರುಗಳು ಯಾಕೆ ಹೇಳ್ಕೊಂಬಂದ್ರಿ? ಮೈತ್ರಿ ಸರ್ಕಾರ ಬಿದೋದಾಗ ಪ್ರಶ್ನೆ ಮಾಡ್ಲಿಲ್ಲ ಅಂತ ಯಾಕೆ ಹೇಳಿದ್ರಿ? ನನಗೇನು ಅರ್ಥ ಈ ಕ್ಷಣಕ್ಕೂ ನಟರಾಜ್ ಗೌಡ್ರು ನಾನು ಥ್ಯಾಂಕ್ ಯು ಬಾಯ್ ನಮಸ್ಕಾರ ಅಂತ ಹೇಳುವಾಗ್ಲೂ ನಟರಾಜ್ ಗೌಡ್ರು ಉತ್ತರ ಕೊಡ್ತಾ ಇಲ್ವಲ್ಲ? ನನ್ಗೆ ಯಾಕೆ ಉತ್ತರ ಕೊಡ್ತಾ ಇಲ್ಲ ನನ್ಗೆ ಗೊತ್ತಾಗ್ತಾ ಇಲ್ಲ. ಇರ್ಲಿ, ಒಟ್ಟಿನಲ್ಲಿ ದಂಗಲ್ ನಡೀತಾ ಇದೆ. ಏನ್ ನೀವು ಉತ್ತರ ಬಿಟ್ಟು ಹತ್ತತ್ರ ಎಲ್ಲ ಹೇಳಿದ್ರೆ ನಾನೇನ್ ಪತ್ರ ಓದ್ಕೊಂಡು ಕೂತ್ಕೊಳ್ಳ ಸುಮ್ಮನೆ ಇರಿ ನೀವು. ಒಳ್ಳೆ ಕಥೆ ಆಯ್ತು ನಿಮ್ದು. ಥ್ಯಾಂಕ್ ಯು. ಇದು ಇವತ್ತಿನ ವ್ಯೂ ಪಾಯಿಂಟ್ ವಿಸ್ತಾರ. ಇದು ನಿಖರ ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.